ಎಲ್ಲರಿಗೂ ನಮಸ್ಕಾರ. ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಟ್ರಾವೆಲ್ ಟಾಕ್ಸ್ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ತಾ ಇರುವಂತಹವರು ಇವರು ಪೊಲೀಸ್ ಮಹಾನಿರ್ದೇಶಕರಾಗಿ ನಿವೃತ್ತಿ ಜೀವನವನ್ನ ನಡೆಸ್ತಾ ಇರುವಂತಹವರು. ಅದರ ಜೊತೆಗೇನೆ ಪ್ರವಾಸಿಗರು, ಖ್ಯಾತ ಲೇಖಕರು ಆಗಿರುವಂತಹ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಸರ್, ನಿಮಗೆ ಈ ಪ್ರವಾಸದ ಆಸಕ್ತಿ ಶುರುವಾಗಿದ್ದು ಹೇಗೆ ಸರ್? ಪ್ರವಾಸದ ಆಸಕ್ತಿ ನನಗೆ ಶುರುವಾಗಿದ್ದು ನಾನು ಸ್ಕೂಲಲ್ಲಿ ಇದ್ದಾಗ. ನಮ್ಮ ತಂದೆ ಆಗ ರಾಜ್ಯ ಸರ್ಕಾರದ ಒಬ್ಬ ಅಧಿಕಾರಿಯಾಗಿದ್ದರು. ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿ ಅವರಲ್ಲಿ ಬರ್ತಾಯಿತ್ತು. ಅವರು ನಮಗೆ ಸ್ಕೂಲಿಗೆ ರಜೆ ಇದ್ದಾಗ, ದಸರಾ ರಜೆ, ಸಮ್ಮರ್ ಬೇಸಿಗೆ ರಜೆ ಇದ್ದಾಗ ಅವರು ತಾವೆಲ್ಲಾದರೂ ಬೇರೆ ಊರುಗಳಿಗೆ ಹೋಗಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಉದಾಹರಣೆಗೆ ಕಾರವಾರ, ದಕ್ಷಿಣ ಕನ್ನಡ, ಬಿಜಾಪುರ, ಈ ಕಡೆ ಇದೆಲ್ಲ ನೋಡಬೇಕು ಅಂತ ನಾವು ಅವ್ರ ಜೊತೆ ಜೀಪಲ್ಲಿ ಹೋಗ್ತಾಯಿದ್ವಿ. ದಾರಿಲಿ ಹೋಗ್ತಾ ಎಲ್ಲ ಜಾಗಗಳು ತೋರಿಸ್ತಾಯಿದ್ರು. ಅಲ್ಲಿ ಆ ಜಾಗದ ವಿಶೇಷತೆ ಹೇಳ್ತಾಯಿದ್ರು. ಹಾಗಾಗಿ ಅವಾಗಿಂದ ಪ್ರವಾಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಅಂದರೆ 60ರ ದಶಕದಿಂದನೇ ಪ್ರವಾಸ ಮಾಡ್ತಾಯಿದ್ದೀನಿ. ಕರ್ನಾಟಕ ಎಲ್ಲ ತುಂಬ ತೋರಿಸಿದ್ರು ನಮ್ಮ ತಂದೆ ಕರ್ನಾಟಕ ಇದರಲ್ಲಿದ್ದಾಗ. ಅದಾದಮೇಲೆ ಕೆಲವು ಸಲ ರಜೆ ಬಂದಾಗ ನಮಗೆ ಬೇರೆ ಬೇರೆ ಹತ್ತಿರದ ಊರುಗಳು, ಅಂದರೆ ತಮಿಳುನಾಡು, ಮುಂಬೈ, ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಹೀಗಾಗಿ ಆವಾಗಿಂದ ಬಂದಿದ್ದ ಇಂಟ್ರೆಸ್ಟ್ ಇಲ್ಲಿವರೆಗೆ ಮುಂದುವರಿತಾ ಬಂದಿದೆ. ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನೋಂತಹ ಆಸಕ್ತಿ ಹೇಗೆ ಬಂತು? ಯಾಕಂತ ಹೇಳಿದ್ರೆ ನೀವು ಓದಿರುವಂಥದ್ದು ಮತ್ತು ಈ ಕ್ಷೇತ್ರಕ್ಕೆ ಹೇಗೆ ಸಂಬಂಧ ಬೆಳೆದುಕೊಂತು? ನಾನು ಓದಿರೋದು ಮೊದಲು BSc ಓದಿದೆ. BSc ಫೇಲ್ ಆಗಿ 3 ಸಲ BSc ಫೇಲ್ ಆದೆ. 3rd ಕ್ಲಾಸಲ್ಲಿ BSc ಪಾಸ್ ಆದೆ. ಅದಾದಮೇಲೆ ಸಾಹಿತ್ಯದಲ್ಲಿ MA ಸೇರ್ಕೋಬೇಕು ಅಂತ ಸಾಹಿತ್ಯದ MA ಮಾಡಿದೆ. ನಾನು ನನ್ನ ಪುಸ್ತಕ BSc ಫೇಲ್ IPS ಪಾಸ್ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ನನ್ನದೇ ಜೀವನದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸೋಲನ್ನು ಅನುಭವಿಸಿದಾಗ, ಪ್ರಪಂಚ ಅವನು ನೋಡಿದಾಗ, ನೀನು ಯಾರ್ದು ನಾಲಾಯಕಂತ ನಮ್ಮ ಅಪ್ಪ ಅಮ್ಮನೇ ಅಂದ್ಕೊಂಡಾಗ, ತಮ್ಮ ಮಗ ಯಾವುದಕ್ಕೂ ಉಪಯೋಗ ಇಲ್ಲ, ಬೇರೆಯವರೆಲ್ಲ ಮುಂದೆ ಬಂದರು ಅಂತ ಅಂದ್ಕೊಂಡಾಗ, ಆ ಒಂದು ಛಲದಲ್ಲಿ ನಾವೇನು ತೋರಿಸ್ಬೋದು ಪ್ರಪಂಚಕ್ಕೆ ಅನ್ನೋ ಛಲದಲ್ಲಿ MA ಭಾಳ ಕಷ್ಟಪಟ್ಟು MAಗೆ ದಾಖಲಾದೆ. MA ಆಂಗ್ಲ ಭಾಷಾ ಸಾಹಿತ್ಯದಲ್ಲಿ ಗೋಲ್ಡ್ ಮೆಡಲ್ ಪಡೆದೆ. ಆವಾಗ ಇನ್ನೊಂದೇನಾಯಿತು ಅಂದರೆ, ಆಂಗ್ಲ ಭಾಷೆ ನಮ್ಮ ತಂದೆನೂ ಇಂಗ್ಲೆಂಡ್ಗೆ ಹೋಗಿದ್ದರು. ಅವ್ರು ಹೋಗಿ ನಮಗೆ ಪೋಸ್ಟ್ ಕಾರ್ಡ್ ಕಳಿಸ್ತಾಯಿದ್ರು. ನಾನು ಸಾಹಿತ್ಯದಲ್ಲಿ ಓದಿದ್ದು ಕವನಗಳದೆಲ್ಲ ಇಂಗ್ಲೀಷ್ ಸಾಹಿತಿಗಳು ತಮ್ಮ ಪರಿಸರದ ಬಗ್ಗೆನೇ ಬರೀತಾರೆ, ತಾವಿದ್ದ ಜಾಗಗಳ ಬಗ್ಗೆ. ಅದೆಲ್ಲ ನೋಡ್ಕೊಂಡು ಒಂದು ದಿವಸ ನಾನು ಹೋಗಬೇಕು ಅಂತೇಳಿ ಒಂಥರ ಕನಸು ಕಾಣ್ತಿತ್ತು. ಆಶ್ಚರ್ಯ ಆದರೆ ನಾನು ಪೊಲೀಸ್ ಅಧಿಕಾರಿ ಆದ ನಂತರ, ಪೊಲೀಸ್ ಅಧಿಕಾರಿ ಆದಾಗ ನನಗೆ ನಾನು IPS ಅಧಿಕಾರಿ ಆಗಿದ್ದರಿಂದ ಭಾರತದಲ್ಲಿ ಬೇರೆ ಬೇರೆ ಜಾಗಕ್ಕೆ ಹೋಗೋ ಅವಕಾಶ ಸಿಕ್ತು. ನಮಗೆ IPS IAS ಅಲ್ಲಿ ಭಾರತ್ ದರ್ಶನ್ ಅಂತಲೇ ಇರುತ್ತೆ. ಇಡೀ ಅರ್ಧ ಭಾರತ ನಮಗೆ ಸುತ್ತಿಸ್ತಾರೆ ಟ್ರೈನಿಂಗ್ ಪೀರಿಯಡಲ್ಲಿ. ಎಲ್ಲ ಸುಮಾರು 8-10 ಸ್ಟೇಟ್ಗಳಾಗಿ ನೋಡ್ಕೊಂಬಂದೆ. 91ರಲ್ಲಿ ನನಗೆ ಮೊದಲ ಬಾರಿಗೆ ವಿದೇಶಕ್ಕೆ ಹೋಗುವಂಥ ಒಂದು ಅವಕಾಶ ಸಿಕ್ತು. ನಮ್ಮ ಸರ್ಕಾರನೇ ನನಗೆ ಇಂಗ್ಲೆಂಡ್ಗೆ ಹೋಗೋ ಒಂದು ತರಬೇತಿ ಕಾರ್ಯಕ್ರಮ, 4 ತಿಂಗಳ ತರಬೇತಿ ಕಾರ್ಯಕ್ರಮ ಅಲ್ಲಿ ಕಳಿಸ್ತು. ಅದು ಹೋದಾಗ ನನಗೆ ಬಹಳ ಇಷ್ಟವಾದಂಥ ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಎಲ್ಲ ನೋಡಿದೆ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ರಜೆ ಹಾಕಿ ಸುತ್ತಲೂ ಜಾಗ, ಅಂದರೆ ಫ್ರಾನ್ಸ್ಗೆ ಹೋಗಿದ್ದೆ, ನೆದರ್ಲೆಂಡ್ಸ್ಗೆ ಹೋಗಿದ್ದೆ, ಲಕ್ಸೆಂಬರ್ಗ್ ಹೋಗಿದ್ದೆ, ಚೂರು ಜರ್ಮನಿ ನೋಡಿದೆ. ಅದನ್ನು ನೋಡಿದ ನಂತರ ಬೇರೆ ಬೇರೆ ಊರುಗಳು ಹೋಗಬೇಕು ಅಂತ ಆಸಕ್ತಿ ಬಂತು. ಅದೇ ಸಮಯದಲ್ಲಿ ನನ್ನ ಶ್ರೀಮತಿಯ ಅಣ್ಣ ಕೆನಡಾಕ್ಕೆ ವಲಸೆ ಹೋದ. ಸೊ ಅವನು ನೋಡ್ಕೊಂಬರೋಣ ಅಂತ ಕೆನಡಾ ಹೋದ್ವಿ. ಕೆನಡಾಯಿಂದ ಅವನು ಅಮೆರಿಕ ಕರ್ಕೊಂಡು ಹೋದ. ಹೀಗೆ ಒಂದೇ ಸುಮಾರು 91ರಿಂದ 2000 ಅಷ್ಟರಲ್ಲಿ ತುಂಬ ಬೇರೆ ಬೇರೆ ದೇಶಗಳ ಪ್ರವಾಸ ಆಯಿತು. ಅದಾದಮೇಲೆ ಒಂಥರ ಈ ಚಟ ಅಂತ ಕರೀತಾರಲ್ಲ, ಸೊ ಹಾಬಿಯಾಗಿದ್ದು ಚಟ ಆಗಿಬಿಡ್ತು. ಈಗ ಎಲ್ಲರೂ ಕೇಳ್ತಾರೆ, ನೀನು ಕಾಲಲ್ಲಿ ಚಕ್ರ ಕಟ್ಕೊಂಡಿದ್ಯಾ ಅಂತ. ನನಗೆ ಒಂದು ವಾರ ಒಂದೇ ಬೆಂಗಳೂರಲ್ಲಿ ಇದ್ಬಿಟ್ರೆ ಎಲ್ಲರೂ ಹೋಗಬೇಕು ಅಂತ ತುಡ್ತಾ ಬರುತ್ತೆ. ನಮ್ಮ ದೇಶನೂ ನೋಡ್ತೀನಿ. ನಾನು ಬರೀ ವಿದೇಶದ ಪ್ರವಾಸಿ ಅಲ್ಲ, ನಮ್ಮ ದೇಶದಲ್ಲೂ ನೋಡುವಂಥದ್ದು ಬೇಕಾದಷ್ಟು ಜಾಗ ಇದೆ, ಬೇಕಾದಷ್ಟು ಜಾಗಕ್ಕೆ ಹೋಗ್ತೀನಿ. ನಾಳೆ ನಾನು ನಳಂದಾಗೆ ಹೋಗ್ತಾಯಿದ್ದೀನಿ. ಬಿಹಾರ್ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಒಂದ್ಸಲ ನೋಡಿದ್ದೀನಿ, ಇನ್ನೊಂದ್ಸಲ ನೋಡಬೇಕು ಅಂತ ಆಸಕ್ತಿ, ಹಾಗೆ ಹೋಗ್ತೀನಿ. ಹೀಗೆ ಸಾಮಾನ್ಯವಾಗಿ ಟೂರ್ ಹೋಗೋರು ಅಥವಾ ಪ್ರವಾಸವನ್ನು ಮಾಡುವಂಥವ್ರು ಸಾಕಷ್ಟು ಜನ ಸಿಗ್ತಾರೆ. ಆದರೆ ಈ ಪ್ರವಾಸಿ ಕಥನವನ್ನು ಬರೆಯುವಂಥವ್ರು, ತಾವು ಮಾಡಿರುವಂತಹ ಪ್ರವಾಸದ ಬಗೆಗೆ ಇನ್ನಷ್ಟು ಜನಕ್ಕೆ ಹಂಚುವಂತಹ ವ್ಯಕ್ತಿಗಳು ತೀರಾ ವಿರಳ. ಅದು ಒಂದು ಕ್ವಾಲಿಟಿ ಬರವಣಿಗೆಯನ್ನು ನೀಡೋ ಮೂಲಕ. ಸೊ ಈ ಪ್ರವಾಸಿ ಲೇಖನವನ್ನು ಬರಿಬೇಕು ಅಂತ ಯಾಕೆ ಅನಿಸಿದ್ದು ನಿಮಗೆ?
ಈ ಭಾಗ್ಯ ಅವರೇ, ಹಿಂದೆ ಇವತ್ತಿಗೂ ನಾನು ಲೇಖನ ಬರೆಯೋಕ್ಕೆ ಶುರು ಮಾಡಿದ್ದ ಟೈಮಲ್ಲೂ ಇದ್ದ ಮುಖ್ಯ ವ್ಯತ್ಯಾಸ ಅಂದರೆ ಯೂಟ್ಯೂಬ್ ಇರಲಿಲ್ಲ ಆವಾಗ. ಇದು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ವಾಟ್ಸಪ್ ಇಲ್ಲ, ಏನೇನೂ ಇರಲಿಲ್ಲ. ಜನಗಳಿಗೆ ನಾವು ಪುಸ್ತಕದ ಅಕ್ಷರ ರೂಪದಲ್ಲಿ ಮಾತ್ರ ಬೇರೆ ಊರು ತೋರಿಸ್ಬೇಕಾಯ್ತು. ನನಗೇನು ಅನಿಸ್ತು ಅಂದರೆ, ನನಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ಅದು ಎಲ್ರಿಗೂ ಸಿಗೋಲ್ಲ. ಇಂಥ ಬೇರೆ ಬೇರೆ ಊರುಗಳನ್ನ ನೋಡೋ ಅವಕಾಶ ಕೊಟ್ಟಿದ್ದಾನೆ. ನಾನು ನೋಡಿದ ಜಾಗ ಇನ್ನೊಬ್ಬರಿಗೆ ತೋರಿಸ್ಬೇಕು, ಅಲ್ಲಿದು ಏನು ನಾನು ಕಲ್ತ್ಕೊಂಡ್ಬಂದೆ ಅದು ಇನ್ನೊಬ್ರಿಗೆ ಹೋಗ್ಬೇಕು. ಯಾಕೆಂದರೆ ಬರೀ ನನ್ನೊಬ್ಬನಲ್ಲಿ ಇದ್ದರೆ ಅದೇನು ಪ್ರಯೋಜನವೇ ಇಲ್ಲ, ಅದು ಬೇರೆಯವ್ರಿಗೆ ಹಂಚಿದರೆ ಮಾತ್ರ. ಹಂಚಿಕೊಂಡು ಹಣ್ಣನ್ನು ನಾವು ಹೇಗೆ ತಿಂತೀವಿ, ಅದೇ ಥರ ಪ್ರವಾಸ ಕೂಡ ನಮ್ಮ ಅನುಭವ ಇನ್ನೊಬ್ಬರ ಜೊತೆ ನಾವು ಹಂಚಿಕೊಂಡ್ರೆ ಅದೊಂಥರ ಭಾಳ ಖುಷಿಯಾಗುತ್ತೆ. ಹೀಗಾಗಿ ನಾನು ಸುಧಾದಲ್ಲಿ, ಮಯೂರದಲ್ಲಿ ಸಣ್ಣ ಸಣ್ಣ ಬಿಡಿ ಬಿಡಿ ಲೇಖನ ತುಂಬ ವರ್ಷದಿಂದ ಯಾವುದಾದ್ರು ಊರಿಗೆ ಹೋಗಿದ ತಕ್ಷಣ ಒಂದು ಲೇಖನ ಬರೆದು ಬಿಡೋದು. ಅದೊಂದು ನಾನು ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇತ್ತು, ಫೋಟೋ ಜೊತೆ ಲೇಖನ ಕಳಿಸೋದು. ಲೇಖನ ಪಬ್ಲಿಷ್ ಆಗಿದ ತಕ್ಷಣ ಅವರು 200 ರೂಪಾಯಿ 300 ರೂಪಾಯಿ ಆಗಿನ ಕಾಲದಲ್ಲಿ ಬರ್ತಿತ್ತು. ಅಯ್ಯೋ ನನ್ನ ಹೆಸರು ಬಂತು, ಫೋಟೋ ಬಂತು ಅಂತೇಳಿ ಖುಷಿಯಿಂದ ಪ್ರವಾಸ ಇದನ್ನು ಶುರು ಮಾಡಿದೆ. ಅದಾದಮೇಲೆ ಎಲ್ಲ ಲೇಖನಗಳು ಶುರು ಮಾಡಿ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಡೆಕ್ಕನ್ ಹರ್ಲ್ಡಲ್ಲಿ ತುಂಬ ಇಂಗ್ಲೀಷಲ್ಲಿ ಬರೆದಿದ್ದೀನಿ, ಕನ್ನಡದಲ್ಲಿ ಶುರು ಮಾಡಿದೆ, ಪುಸ್ತಕಗಳು ಬರೋಕ್ಕೆ ಶುರುವಾಯಿತು. ಹಾಗೆ ಒಂದು ಪುಸ್ತಕ ಜನ ಲೈಕ್ ಮಾಡಿದ್ರು, ನಿಮ್ಗೆ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಅದೇ ಇಷ್ಟ ಆಗಿ ಹಾಗೆ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಈಗ ನಿಮ್ಮ ಮೊದಲ ವಿದೇಶಿ ಪ್ರಯಾಣ ಇದ್ದಿದ್ದು ಇಂಗ್ಲೆಂಡ್. ಹೌದು. ಸೊ ಅದರ ಬಗ್ಗೆ ಲೇಖನಗಳನ್ನು ಬರೆದ್ರಾ ನೀವು? ಹೌದು, ಬರೆದೆ. ಇಂಗ್ಲೆಂಡ್ ಬಗ್ಗೆ ತುಂಬ ಬರೆದೆ. ಇಂಗ್ಲೆಂಡ್ ಬಗ್ಗೆ ಸುಧಾದಲ್ಲಿ 1993-94 ಇಂಗ್ಲೆಂಡ್ ಬಗ್ಗೆ ತುಂಬ ಬರೆದೆ, ಸ್ಕಾಟ್ಲೆಂಡ್ ಬಗ್ಗೆ ಬರೆದೆ, ಅವರ ಟ್ರೆಡಿಷನ್ಗಳ ಬಗ್ಗೆ ಬರೆದೆ. ನನ್ನ ಪ್ರವಾಸಿ ಲೇಖನದಲ್ಲಿ ನನಗೆ ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇರೋದು, ಕೆಲವರು ಬರೀ ನೋಡೋಕ್ಕೆ ಪ್ರಕೃತಿ ಸೌಂದರ್ಯ ಇರೋ ತಾಣಗಳು ಮಾತ್ರ ಹೋಗ್ತಾರೆ. ನನಗೆ ಪ್ರಕೃತಿ ಸೌಂದರ್ಯಕ್ಕಿಂತ ನನಗೆ ಅಲ್ಲಿ ಜನನ ಅರ್ಥಕೊಳ್ಳೋದು ಇಷ್ಟ. ಈ ನಾವೆಲ್ಲ ವಸುದೈವ ಕುಟುಂಬಕಂ ಅಂತ ಮಾತಾಡ್ತೀವಿ, ಈ ಪ್ರಪಂಚವೆಲ್ಲ ನಮ್ಮ ಕುಟುಂಬದವರು. ನಮ್ಮ ಕುಟುಂಬದವರು ಅವ್ರು ಹೇಗಿದ್ದಾರೆ, ಅವರ ಆಚಾರ ವಿಚಾರ ಏನು, ಅವರ ಆಹಾರ ಪದ್ಧತಿ, ಆಹಾರ ಏನು, ಕಲ್ಚರ್ ಏನು, ಅವ್ರು ಏನನ್ನು ಅನುಸರಿಸ್ತಾರೆ, ಅವರು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತಾರೆ, ನಮ್ಮ ವ್ಯಾಲ್ಯೂಗೂ ಅವರ ವ್ಯಾಲ್ಯೂಗೂ ಏನಾದರೂ ವ್ಯತ್ಯಾಸ ಇದೆಯಾ, ಅದನ್ನು ನೋಡಿಕೊಂಡು ನನಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರೀತಾರೆ, ವಿಶ್ವ ಪಾರಂಪರಿಕ ಸ್ಥಳಗಳು, ಅದರ ಮೇಲೆ ಭಾಳ ಇಂಟ್ರೆಸ್ಟ್. ಚರಿತ್ರೆಯಲ್ಲಿ ನನಗೆ ಇಂಟ್ರೆಸ್ಟ್ ಆದ್ದರಿಂದ ವಿಶ್ವ ಪಾರಂಪರಿಕ ಸ್ಥಳಗಳ ಮೇಲೆ ಇಂಟ್ರೆಸ್ಟ್ ಬಂತು. ಪರಂಪರೆ, ಆ ಪರಂಪರೆ ನಾವು ನಮ್ಮ ಪರಂಪರೆ ಆಗಲಿ ಯಾವುದೇ ದೇಶದವರು ಅವರವ್ರ ಪರಂಪರೆ ಉಳಿಸ್ಕೊಂಡು ಹೋಗಬೇಕು. ಆ ಉಳಿಸ್ಕೊಂಡು ಹೋಗುವಾಗ ಯುನೆಸ್ಕೋ ಅವರು ಇದನ್ನು ಹೆರಿಟೇಜ್ ಸೈಟ್ ಅಂತ ಮಾಡಿ ಅದಕ್ಕೆ ಡೆವಲಪ್ ಮಾಡೋಕ್ಕೆ ಅದಕ್ಕೆ ಹಣ ಕೊಟ್ಟು ಎಲ್ಲ ಇದು ಮಾಡ್ತಾರೆ. ಅದು ನೋಡಿದಾಗ, ಈಗ ತಾಜ್ ಮಹಲ್ ನೋಡಿದಾಗ ಯಾಕೆ ಎಲ್ಲ ಜನ ಬರ್ತಾರೆ, ತಾಜ್ ಮಹಲ್ದೇನು ವಿಶೇಷತೆ, ಅದನ್ನು ಬರಿಬೇಕು. ಅದೇ ರೀತಿ ಈಜಿಪ್ಟ್ನ ಪಿರಮಿಡ್ಗೆ ಹೋದೆ ಅಥವಾ ಇನ್ನೊಂದು ಕಡೆ ಹೋದೆ. ನನಗೆ ಹೆಚ್ಚಿಗೆ ಆಸಕ್ತಿ ಇರೋದು ಈ ಪ್ರಪಂಚದಲ್ಲಿ ಸಿವಿಲೈಸೇಷನ್, ನಾಗರಿಕತೆ ಹೇಗೆ ಬೆಳೀತು. 6 ಕಡೆ ಬೆಳೀತು ವಿಶ್ವದಲ್ಲಿ. ಆ 6 ಕಡೆನೂ ಆ ನಾಗರಿಕತೆ ಬೆಳೆದಂಥ ಜಾಗಗಳು ನೋಡಿ, ಮನುಷ್ಯ ಆವಾಗ ಹೇಗಿದ್ದ, ಸುಮಾರು 8,000 ವರ್ಷಗಳ ಹಿಂದೆ ಏನಿದ್ದ, ಅವನು ಹೇಗೆ ಜೀವನ ಮಾಡ್ತಿದ್ದ, ಆ ಕುತೂಹಲದ ಮೇಲೆ ಆ ಜಾಗಗಳನ್ನ ನೋಡ್ಕೊಂಬಂದು ಆಗಿನ ಕಾಲದಲ್ಲಿ ಹೀಗಿದ್ದರು, ಹೀಗೆ ಮಾಡ್ತಿದ್ರು. ಅವರಲ್ಲಿ ಯಾವುದೇ ಇವಾಗಿನ ಇದಿಲ್ಲದೆ ಹೋದರು, ಇವಾಗಿನ ಸಲಕರಣೆಗಳು ಇಲ್ಲದೆ ಹೋದರು, ಈಗಿನ ಸೈನ್ಸ್ ಇಲ್ಲದೆ ಹೋದರು, ಎಂತೆಂಥ ಭವ್ಯವಾದ ಅವರು ಕಟ್ಟಡಗಳು ಕಟ್ಟಿದ್ರು. ನಮ್ಮ ಹಂಪಿನೇ ತಗೊಳ್ಳಿ, ಇಲ್ಲ ಈಜಿಪ್ಟ್ ಪಿರಮಿಡ್ಗಳೇ ತಗೊಳ್ಳಿ, ಅಥವಾ ತಾಜ್ ಮಹಲೇ ತಗೊಳ್ಳಿ, ಯಾವುದೇ ತಗೊಳ್ಳಿ, ಅಷ್ಟು ವರ್ಷಗಳ ಹಿಂದೆ ಅವರು ಇಂಜಿನಿಯರಿಂಗ್ ಕೌಶಲ್ಯ ಹೇಗೆ ತೋರಿಸಿದ್ರು. ಇದು ಕುತೂಹಲ ಜಾಸ್ತಿ. ಈ ಕುತೂಹಲದ ಕಾರಣದಿಂದ ನಾನು ನೋಡೋದೆಲ್ಲ ಆ ದೃಷ್ಟಿಯಲ್ಲಿ ನೋಡ್ತೀನಿ. ಅಂದಿನ ಕಾಲದವರು ನಮಗಿಂತ ಹೇಗೆ ಬುದ್ಧಿವಂತರಾಗಿದ್ದರು ಅದನ್ನು ನೋಡಿಕೊಂಡು ಅದು ಬರೆದ ಮೇಲೆ ಅವ್ರ ಬಗ್ಗೆ ನಾವು ಬರಿಬೇಕು. ಈಗ ನಾವು ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಈಗ ಸದ್ಯಕ್ಕಂತೂ ಯೂಟ್ಯೂಬಲ್ಲಿ ತುಂಬ ಜನ ತೋರಿಸ್ತಾರೆ ಅವ್ರ ಜಾಗಕ್ಕೆ ಹೋಗಿ, ಆದರೆ ಅವರು ತೋರಿಸೋದು ಆ ದೇಶದ ಆಚಾರ ವಿಚಾರ ಕಡಿಮೆ ತೋರಿಸ್ತಾರೆ. ನಾನೇನು ಮಾಡ್ತೀನಿ ಅಂದರೆ, ಯಾವುದಾದ್ರು ದೇಶಕ್ಕೆ ಹೋದರೆ ಅಲ್ಲಿ ಯಾರ್ದಾದ್ರು ಮನೆಗೆ ಹೋಗ್ತೀನಿ, ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಇದ್ದು ಹೇಗೆ ನೀವು ನಿಮ್ಮ ಊಟ ಯಾವ ಥರ ಮಾಡ್ತೀರಿ, ಏನು ಮಾಡ್ತೀರಿ ಅದು ತಿಳ್ಕೊತೀನಿ. ಅದು ತಿಳ್ಕೊಳ್ಳೋದ್ರಿಂದ ಅವರ ನಾಗರಿಕತೆ, ಅವರ ಸಂಸ್ಕೃತಿ ನನಗೆ ಅರ್ಥ ಆಗುತ್ತೆ. ಎಲ್ಲ ಸಂಸ್ಕೃತಿ ನನಗೆ ಒಂದೇನು ಅನಿಸುತ್ತೆ ಅಂದರೆ, ನಾವೆಲ್ಲ ವಸುದೈವ ಕುಟುಂಬಕಂ ಅಂತ ಹೇಳಿದೆ, ನಮ್ಮ ಉಡುಗೆ ತೊಡುಗೆ ಬೇರೆ ಆಗಿರ್ಬೋದು, ನಮ್ಮ ಧರ್ಮ ಬೇರೆ ಆಗಿರ್ಬೋದು, ನಮ್ಮ ಊಟ ತಿಂಡಿ ಬೇರೆ ಆಗಿರ್ಬೋದು, ಆದರೆ ಅಂತರಾಳದಲ್ಲಿ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್. ಆ ಹ್ಯುಮ್ಯಾನಿಟಿ ಏನು ಅಂತ ಹುಡುಕೋ ಪ್ರಯತ್ನ ನನ್ನ ಟ್ರಾವೆಲ್ಸಲ್ಲಿ ಮಾಡ್ತೀನಿ. ಸೊ ಈಗಾಗಲೇ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ, 109 ಅಂದಾಜು.
ಆದರೆ ಅವುಗಳಲ್ಲಿ ನಿಯರ್ಲಿ 10 ಪುಸ್ತಕಗಳು ಪ್ರವಾಸಿ ಕಥನದ ಬಗ್ಗೆ ಬರ್ತಿದೆ. ನಿಮಗೆ ದಿ ಬೆಸ್ಟ್ ಅನ್ಸಿರುವಂತಹದ್ದು ಅಂದ್ರೆ ಯಾವುದೇ ಒಬ್ಬ ಲೇಖಕನಿಗೆ ಯಾವುದು ನಿಮ್ಮ ಕೃತಿಗಳಲ್ಲಿ ಬೆಸ್ಟ್ ಯಾವುದು ವರ್ಸ್ಟ್ ಅಂತ ಕೇಳೋದು ಕಷ್ಟನೇ. ಆದ್ರೂ ನಿಮಗೆ ಅದರಲ್ಲಿ ಹೆಚ್ಚಿಗೆ ಆಸಕ್ತಿ ಇರುವಂತಹದ್ದು ಅಥವಾ ಎಲ್ಲರ ಮೆಚ್ಚುಗೆ ಹೆಚ್ಚಿಗೆ ಪಾತ್ರವಾಗಿರುವಂತಹ ಪುಸ್ತಕ ಯಾವುದು? ನನಗೆ ತುಂಬ ಇಷ್ಟವಾಗಿರೋ ಪುಸ್ತಕ, ನಾನು ಬರೆದಿರೋ ಪುಸ್ತಕ ಈಗ ಹೋದ ವರ್ಷ ಪ್ರಕಟ ಆಯಿತು 2025 ದ ಸಿಲ್ಕ್ ರೋಡ್ ಅಂತ ಬರೆದೆ. ಸಿಲ್ಕ್ ರೋಡ್ ಯಾಕೆ ಬರೆದೆ ಅಂದರೆ ಆ ಈಸ್ಟ್ ಟು ವೆಸ್ಟ್ ಅಂದರೆ ಪೂರ್ವದಿಂದ ಪಶ್ಚಿಮದವರೆಗೆ ಯಾವ ರೀತಿ ಸಂಸ್ಕೃತಿಗಳು ಬೆಳೆದವು, ಯಾವ ರೀತಿ ಎರಡು ಕಮ್ಯುನಿಟಿಗಳ ನಡುವೆ, ದೇಶಗಳ ನಡುವೆ, ಜನಾಂಗಗಳ ನಡುವೆ ಯಾವ ರೀತಿ ಐಡಿಯಾಸ್, ಫ್ಲೋ ಆಫ್ ಐಡಿಯಾಸ್ ಆಯಿತು. ಅಂದರೆ ಒಂದು ಹೆದ್ದಾರಿ ಅಥವಾ ದಾರಿ ಏನಿದೆ ಅದು ರೇಷ್ಮೆ ತೊಗೊಂಡು ಹೋಗೋ ದಾರಿ. ಚೀನಾದಲ್ಲಿ ಬೆಳೆದಂತಹ ರೇಷ್ಮೆ ಯುರೋಪಿಗೆ ಹೋದಂಥ ದಾರಿ. ಆ ದಾರಿ ಬರೀ ಕೇವಲ ರೇಷ್ಮೆ ಹೋಗಲಿಲ್ಲ, ಆ ಜಾಗದಲ್ಲಿ ರೇಷ್ಮೆ ಜೊತೆ ಬೇರೆ ಬೇರೆ ದೇಶಗಳ ಸಂಪ್ರದಾಯಗಳು, ಐಡಿಯಾಗಳು. ಉದಾಹರಣೆಗೆ ಸಮೋಸ ನಾವೆಲ್ಲ ತಿಂತೀವಿ, ಆ ಸಮೋಸ ಬಂದಿದ್ದು ರೇಷ್ಮೆ ರಸ್ತೆ ಇದರಿಂದಾನೆ. ರೇಷ್ಮೆ ರಸ್ತೆಯ ಫಲವಾಗಿಯೇ ನೀವು ಇಷ್ಟೆಲ್ಲ ಇವತ್ತು ಏನು ಓದಬೇಕು, ಪೇಪರ್ ಬಂದು ಚೀನಾದಲ್ಲಿ ಮಾಡಿದ್ದ ಪೇಪರು ರೇಷ್ಮೆ ರಸ್ತೆಯಿಂದಲೇ ಬಂದಿದ್ದು. ಉಜ್ಬೇಕಿಸ್ತಾನ್, ಕಜಕಿಸ್ತಾನದಲ್ಲಿ ಸ್ಟೆಪೆ ಲ್ಯಾಂಡ್ ಕುದುರೆಗಳು, ಅರೇಬಿಯನ್ ಕುದುರೆ ಅಂತ ಕರಿತೀವಿ, ಅದೇ ಥರ ಕುದುರೆಗಳು. ಆ ಕುದುರೆಗಳು ಇರಲಿಲ್ಲ ಅಂತ ಚೀನಾದವರು ಆ ಕುದುರೆಗಳು ತೊಗೊಳ್ಳೋಕ್ಕೆ ಇದು ಕೊಡ್ತಾಯಿದ್ರು. ಆ್ಯಂಡ್ ಭಾರತದ ಸ್ಪೈಸಸ್ ಅಂದರೆ ಸಾಂಬಾರ ಪದಾರ್ಥಗಳು ಭಾರತದಿಂದ ಈಜಿಪ್ಟಿಂದ ರೋಮಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದು. ಹೀಗೆ ನಮ್ಮ ವಸ್ತುಗಳು ಹೋಗಿದ್ದಲ್ಲದೆ ನಮ್ಮ ಐಡಿಯಾಗಳು ಹೋದ್ವಿ. ಅವರೆಲ್ಲ ಐಡಿಯಾಗಳು, ಕೆಲವು ಜನರು ಕೂಡ ವಲಸೆ ಹೋದರು. ಚೀನಾದಲ್ಲಿ ಅದ್ಭುತವಾದ ದಕ್ಷಿಣ ಭಾರತದ ಅದ್ಭುತವಾದ ದೇವಾಲಯ ಸಿಕ್ಕಿದೆ ಇವತ್ತು. ಚೀನಾದವರು ಅದೆಲ್ಲಿತ್ತು ಇನ್ನೂ ಇದೆ, ಇವತ್ತಿಗೂ ಇದೆ. ಹಾಗೆ ನಮಗೂ ಅವ್ರಿಗೂ ಏನು ಸಂಬಂಧ? ಮತ್ತು ಈಗ ಉದಾಹರಣೆಗೆ ನಾವು ಇದಕ್ಕೆ ಅಂಕೋರ್ ವಾಟ್ ವಿಶ್ವದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು. ಅಂಕೋರ್ ವಾಟ್ಗೆ ಹೋದರೆ ಹಾಗಿತ್ತ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು. ನಮ್ಮ ದಕ್ಷಿಣ ಭಾರತದವರು ಅಲ್ಲಿ ತನಕ ಹೋಗಿ ಅಲ್ಲಿ ಇಂಥ ಭವ್ಯವಾದ ದೇವಾಲಯ ಕಟ್ಟಿದ್ರಲ್ಲ, ಹೇಗೆ ಅದೆಲ್ಲ ಜ್ಞಾಪಕ ಮಾಡಿಕೊಂಡ್ರೆ ನಮಗೆ ಅಚ್ಚರಿ ಮೂಡುತ್ತೆ. ಅದೆಂಥ, ನಾನು ಸಿಲ್ಕ್ ರೂಟ್ ಬಗ್ಗೆ ಹೇಳ್ತಿದ್ದೆ, ನನಗೆ ಸಿಲ್ಕ್ ಕತೆ ಕೇಳ್ತಾ ಹೋದಾಗ ನಾನು ಏನು ಬರೆದಿರೋದು ಇನ್ನೂ ಕಡಿಮೆ ಆಗೋಯ್ತಲ್ಲಪ್ಪ, ಇನ್ನೂ ಬರೀಬೋದು. ದೊಡ್ಡ ಪುಸ್ತಕ ಆಯಿತು, 370 ಪುಟದ ಪುಸ್ತಕ ಆಯಿತು. ಆದರೂ ಬರಿಬೇಕು ಅಂತ. ಇದು ಈ ಕುತೂಹಲ ನನ್ನಲ್ಲಿ, ಆ ತಣಿಯದ ಕುತೂಹಲ, ಅದು ಎಷ್ಟು ನೋಡಿದ್ರೂ ಒಂದು ಜಾಗ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ. ಹಾಗಾಗಿ ಈ ಪುಸ್ತಕ ನೀವು ಹೇಳಿದಂಗೆ ಸಿಲ್ಕ್ ರೂಟ್ ನನ್ನ ಆಥರ್ಗೆ ಎಲ್ಲ ನಿಮ್ಮ ಮಕ್ಕಳ ನಿಮ್ಗೆ ಯಾರು ತುಂಬ ಇಷ್ಟ ಅಂತ ಹೇಳೋಕ್ಕಾಗಲ್ಲ. ಆ ಥರ ನನಗೆ ಸ್ವಲ್ಪ ಒಂದು ರವೆ ಕಾಳಷ್ಟು ಇದು ಜಾಸ್ತಿ. ಎರಡನೇದು ಮಾಯಾನಗರಿ ಅಂತ ನಾನು ಮೆಕ್ಸಿಕೋ ಮೇಲೆ ಬರೆದೆ. ಮೆಕ್ಸಿಕೋ ಭಾಳ ಜನ ಪ್ರವಾಸ ಹೋಗೋಲ್ಲ, ಯಾಕೆಂದರೆ ನಮ್ಮ ಭಾರತೀಯರು ಏನಿದ್ರು ಈ ಕಡೆ ಸೌತ್ ಈಸ್ಟ್ ಏಷ್ಯಾ ಆ ಕಡೆ ಹೋಗ್ತಾರೆ. ಮೆಕ್ಸಿಕೋದಲ್ಲಿ ಭಾರತೀಯರು ಇರೋದು ಕಡಿಮೆ, ಎಲ್ಲ ಅಮೇರಿಕಾಗೆ ಹೊರಟೋಗ್ತಾರೆ. ಮೆಕ್ಸಿಕೋದ ಆಚಾರ ವಿಚಾರಗಳು ನಮ್ಮ ಆಚಾರ ವಿಚಾರಗಳಿಗೆ ಎಷ್ಟು ಹತ್ತಿರ ಆಗಿದೆ ಅಂತ ಅಲ್ಲಿ ಹೋದಾಗಲೇ ನಂಗೆ ಗೊತ್ತಾಗಿದ್ದು. ಅಲ್ಲಿ ತನಕ ನಂಗೆ ಗೊತ್ತೇ ಆಗಿರಲಿಲ್ಲ. ಅದನ್ನು ಬರೆದೆ. ಆ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು, 2023 ಪ್ರಶಸ್ತಿ ಬಂತು. ಹೀಗೆ ಇವೆರಡು ಪುಸ್ತಕ ಯುರೋಪಿಂದ ಆಸ್ಟ್ರೇಲಿಯಾವರೆಗೆ ಬರೆದಿದ್ದೀನಿ, ಅದು ಚೆನ್ನಾಗಿದೆ. ಅದು ಹೇಳೋಕ್ಕೆ ಬರಲ್ಲ, ಎಲ್ಲ ಇಷ್ಟ ನನಗೆ, ಅಷ್ಟು ಇಷ್ಟ. ಸೊ ಈಗ 109ನೇ ಪುಸ್ತಕ ಬಿಡುಗಡೆ ಆಗಿದೆ. ಹೌದು, ಇವತ್ತಾಯಿತು. ಹೌದು, ಲೆಸ್ ಲಗೇಜ್ ಅಂತ ಹೆಸರಿಟ್ಟಿದ್ದೀರಾ. ಈ ಒಂದು ಕಾನ್ಸೆಪ್ಟ್ ಹುಟ್ಟಿಕೊಂಡಿದ್ದು ಹೇಗೆ, ಮತ್ತು ಇದೊಂದು ವಿಶೇಷವಾಗಿರುವಂತಹ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೀರಿ. ಸಾಮಾನ್ಯನಾದವನು ನಿಜಕ್ಕೂ ಈ ಪುಸ್ತಕದ ಶೀರ್ಷಿಕೆ ನೋಡಿಯೇ ಈ ಪುಸ್ತಕವನ್ನು ಓದಬೇಕು ಅನ್ನುವಂತಹ ಆಸಕ್ತಿ ಹುಟ್ಟು ಹಾಕಿರುವಂತಹ ಒಂದು ಪುಸ್ತಕ ಅಂತ ಹೇಳ್ಬೋದು. ಈ ಪುಸ್ತಕ ತಯಾರಾದಂತಹ ಒಂದು ಪಾತನ ಕುರಿತು ಹೇಳೋದಾದ್ರೆ ಹೇಗೆ? ವಿಶ್ವೇಶ್ವರ ಭಟ್ರು ವಿದೇಶ ಕಾಲ ಅಂತ ಪುಸ್ತಕ ಏನು ಬರೆದ್ರು, ಅದರಲ್ಲಿ ಒಂದು ಸಣ್ಣ ಘಟನೆ ಬರುತ್ತೆ. ಪಾಸ್ಪೋರ್ಟ್ ಕಳೆದೋಗ, ಅವ್ರ ಜೊತೆ ಯಾರೋ ಬಂದಿರ್ತಾರೆ, ಪಾಸ್ಪೋರ್ಟ್ ಕಳೆದು ಹೋಗುತ್ತೆ. ಪಾಸ್ಪೋರ್ಟ್ ಕಳೆದಾಗ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಒಂದೂರಿಂದ ಒಂದಿಗೆ ಪ್ರವಾಸ ವಾಪಸ್ ಬರಬೇಕಾದ್ದು ಸುಮಾರು 1 ವಾರ ತಡ ಆಗುತ್ತೆ. ಅದನ್ನು ಜ್ಞಾಪಿಸ್ಕೊಂಡು ನಾನು ಹೌದು, ನಮಗೆಲ್ಲ ಬೇರೆ ದೇಶಕ್ಕೆ ಹೋದಾಗ ಯಾವ ರೀತಿ ಏನೇನೋ ಕಾರಣಕ್ಕೆ ನಮಗೆ ತೊಂದರೆ ಆಗುತ್ತೆ. ಈಗ ಯಾರೇ ಎಷ್ಟೇ ಸಲ ವಿದೇಶಕ್ಕೆ ಹೋದರೂ ವಿಮಾನದಲ್ಲಿ ಕೂತ್ಕೊಂಡಾಗಿಂದ ಒಂದು ಆತಂಕ ಶುರು ಆಗುತ್ತೆ. ನಾವು ಮೊದಲು ಸೆಕ್ಯೂರಿಟಿ ಗೇಟ್ ಹತ್ರ ಇಮಿಗ್ರೇಷನ್ನಲ್ಲಿ ನಮಗೆ ಒಳಗಡೆ ಹೋಗಲಿಕ್ಕೆ ವಿಮಾನದ ಹತ್ತೋಕ್ಕೆ ಬಿಡ್ತಾನಾ ಇಲ್ವ ಆತಂಕದಿಂದ ಹಿಡಿದು, ವಿಮಾನದಲ್ಲಿ ಸರಿಯಾಗಿ ಸೀಟ್ ಸಿಗುತ್ತಾ, ನಿದ್ದೆ ಬರುತ್ತಾ, ಏನಾಗುತ್ತೋ ಅಂತ ಆತಂಕದಿಂದ, ವಿಮಾನ ಸರಿಯಾಗಿ ಮೇಲೆ ಹತ್ತುತ್ತಾ ಇಲ್ಲ ಕೆಳಗೆ ಬಿದ್ದೋಗುತ್ತಾ ಏನು, ಅದೆಲ್ಲ ಡವಡವ ಅಂತ ಹೆದರಿಕೆ. ಈ ಆತಂಕಗಳು ಎಷ್ಟೇ ಸಲ ಹೋದರೂ ಇದ್ದೇ ಇರುತ್ತೆ. ಅದು ಭಟ್ರೆ ಏನು ಬರೆದ್ರು ಅಂದರೆ ಪಾಸ್ಪೋರ್ಟ್ ಹೋಗಿದ್ದು,
ನಾನು ಎಷ್ಟೋ ಸಲ ನನ್ನ ಲಗೇಜೇ ಬರಲಿಲ್ಲ, 2 ದಿವಸ ಲಗೇಜ್ ಇಲ್ಲದೆ ಇರಬೇಕಾಯಿತು ಯಾವುದೋ ವಿದೇಶದಲ್ಲಿ. ನಂದೆಲ್ಲ ಡಾಕ್ಯುಮೆಂಟ್ ಕೂಡ ಅಲ್ಲೇ ಇತ್ತು. ಅದರಲ್ಲಿ ಅಕಸ್ಮಾತ್ ಕಳೆದು ಹೋಗಿದೆ, ಸಿಕ್ತು, ಆಮೇಲೆ ಕಳೆದು ಹೋಗಿದ್ರೆ ಏನಾಗುತ್ತಪ್ಪ. ಹಾಗಾಗಿ ನಾನು ಈ ಥರ ಆಗಬಾರ್ದು ಅಥವಾ ಆಗದಿರಲು ಏನು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಪುಸ್ತಕ ಬರಿಬೇಕು ಅಂತ ಅನ್ನಿಸ್ತು. ಪಾಸ್ಪೋರ್ಟಿಂದನೇ ಶುರು ಮಾಡಿದೆ. ಪಾಸ್ಪೋರ್ಟ್ ತೊಗೊಳ್ಳೋದು ಈಗಿಂದಷ್ಟು ಸುಲಭ ಆಗಿದೆ. ನನ್ನ ಪಾಸ್ಪೋರ್ಟ್ ತೊಗೋಬೇಕಾದ್ರೆ ನಾನು ಪೊಲೀಸ್ ಅಧಿಕಾರಿಯಾಗಿದ್ದು ನಮ್ಮ ಮನೆಗೆ ಬಂದವನೇ ಲಂಚ ಕೇಳ್ದ, ನಿಮಗೆ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಏನೋ ಲಂಚ ಕೊಡಿ ಅಂತ ಕೇಳ್ದ. ಆ ಥರ ಅನುಭವ ಆಯಿತು. ಇದು ನನ್ನ ಅನುಭವಗಳು, ನಾನು ಫಾರಿನ್ನಲ್ಲಿ ಹೋದಾಗ ಅನುಭವಿಸಿದ ತೊಂದರೆಗಳು. ಮತ್ತು ಅದನ್ನು ಯಾಕೆಂದರೆ ನಾವು ಬರೀ ಗೈಡ್ ಥರ ಬರೆದ ಈ ಪುಸ್ತಕನ ಒಂದು ಮಾರ್ಗದರ್ಶಿ ಥರ ಬರೆದರೆ ಟ್ರಾವೆಲ್ ಗೈಡ್ಗೂ ನನ್ನ ಪುಸ್ತಕಕ್ಕೂ ಏನು ವ್ಯತ್ಯಾಸ ಇರಲ್ಲ. ಹಾಗಾಗಿ ಅದನ್ನು ನನ್ನ ಅನುಭವಗಳ ಹಿನ್ನೆಲೆಯಲ್ಲಿ ಜನಕ್ಕೆ ಏನು ಮಾಹಿತಿ ಕೊಡಬೇಕು, ನನ್ನ ಅನುಭವಗಳ ಹಿನ್ನೆಲೆಯಲ್ಲಿ ಅದು ಕೊಟ್ಟು ಈ ಪುಸ್ತಕ ಬರೆದೆ. ಶೀರ್ಷಿಕೆ ಬಗ್ಗೆ ಕೇಳಿದ್ರಿ, ನಾನು ಸಾಧಾರಣವಾಗಿ ನನ್ನೆಲ್ಲ ಪುಸ್ತಕಕ್ಕೂ ಅಟ್ರಾಕ್ಟಿವ್ ಶೀರ್ಷಿಕೆ ಕೊಡ್ತೀನಿ. BSc ಫೇಲ್, ಅದು ಒಂದು ಅಟ್ರಾಕ್ಟಿವ್ ಶೀರ್ಷಿಕೆ. ಈ ಲೆಸ್ ಲಗೇಜ್ ಅಂತ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ರೈಲ್ವೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾಯಿದ್ವಿ. ಎಲ್ಲ ರೈಲ್ವೆ ಕಂಪಾರ್ಟ್ಮೆಂಟಲ್ಲಿ ಮೇಲ್ಗಡೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಮೇಕ್ಸ್ ಟ್ರಾವೆಲ್ ಎ ಪ್ಲೆಷರ್. ಅದು ಫಿಲಸಾಫಿಕಲ್ ಅಂತ ಅನಿಸುತ್ತೆ ನೀವು ಭಾಗ್ಯ ಅವರೇ. ನಾವು ಎಷ್ಟು ಕಡಿಮೆ ಲಗೇಜ್ ಇಟ್ಕೊಂಡು ಹೋಗ್ತೀವಿ, ಎಲ್ಲ ಥರದ ಲಗೇಜು, ಪ್ರಯಾಣಕ್ಕಲ್ಲ, ನಮ್ಮ ಜೀವನದ ಪ್ರಯಾಣದಲ್ಲಿ ಕೂಡ ನಾವು ಎಲ್ಲ ಪೇರಿಸ್ಕೊಂಡು ಹೋಗಿದಾಗ ಎಷ್ಟು ತೊಂದರೆ ಆಗುತ್ತೆ. ಪೇರಿಸ್ಕೊಳ್ಳದೆ ಹಗುರವಾಗಿ ಜೀವನ ಪ್ರಯಾಣ ಅಥವಾ ವಿದೇಶ ಪ್ರಯಾಣ, ಸಿಂಬಾಲಿಕ್ ಟೈಟಲ್ ಇಟ್ಟಿರುವಂಥ ಅದು ಒಂದು ಸಿಂಬಾಲಿಕ್ ಟೈಟಲ್ ಆಗುತ್ತೆ. ಸಿಂಬಾಲಿಕ್ ಟೈಟಲ್. ಕವನ ಸಂಕಲನಗಳನ್ನ ಮಾಡಿದಾಗ ಅದನ್ನು ಪಬ್ಲಿಷ್ ಮಾಡುವಂತಹ ಪಬ್ಲಿಷರ್ನ ಸಂಖ್ಯೆಯ ಕೊರತೆ ಇರುತ್ತೆ ಅಂತ. ಸೊ ಅದೇ ಲಿಸ್ಟಲ್ಲಿರುವಂಥದ್ದು ನಮ್ಮ ಪ್ರವಾಸಿ ಕಥನ ಕೂಡ. ಸೊ ನಿಮಗೆ ಏನು ಅನ್ಸುತ್ತೆ ಸರ್, ಈ ಸಾಕಷ್ಟು ಈಗ 10 ಪುಸ್ತಕಗಳನ್ನು ಪ್ರವಾಸಿ ಕಥನಗಳನ್ನು ಬರೆದಿದ್ದೀರಿ, ಪ್ರಕಟ ಮಾಡೋದಕ್ಕೆ ಎಷ್ಟು ಸಮಸ್ಯೆಗಳಾಗತ್ತೆ, ಯಾವ ರೀತಿ ಅದನ್ನು ಓವರ್ಕಮ್ ಮಾಡ್ಕೋಬೋದು? ತುಂಬ ಜನಕ್ಕೆ ಈಗ ತುಂಬ ಜನ ಪ್ರಕಾಶಕರು, ಕನ್ನಡದ ಪ್ರಕಾಶಕರು ಪ್ರವಾಸ ಕಥನಗಳನ್ನು ಪಬ್ಲಿಷ್ ಮಾಡೋಕ್ಕೆ ಹಿಂದೇಟು ಹಾಕ್ತಾರೆ. ಅದು ಯಾಕೆ ಅವ್ರು ಹಿಂದೇಟು ಹಾಕ್ತಾರೆ ಅಂದರೆ, ಈಗ ಉದಾಹರಣೆಗೆ ಅಮೇರಿಕಾ ಮೇಲೆ ಒಂದು 100 ಪುಸ್ತಕ ಇದೆ. ಸೊ ಜನ ಇದು ಆಲ್ರೆಡಿ ಇಂಥದ್ದು ಓದಿದ್ದೀನಿ, ಇದರಲ್ಲಿ ಏನು ಸ್ಪೆಷಲ್ ಅಂತ ಒಂದು ನೋಡ್ತಾರೆ. ಆ್ಯಂಡ್ ಈಗಿನ ಕಾಲದಲ್ಲಿ ತುಂಬ ಜನ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಎಲ್ಲ ಊರುಗಳಿಗೂ ಟ್ರಾವೆಲ್ ಮಾಡ್ತಾರೆ, ಯೂಟ್ಯೂಬಲ್ಲಿ ಮಾಡ್ತಾರೆ, ಬ್ಲಾಗರ್ಸ್ ಇದ್ದಾರೆ, ಎಲ್ಲ ಥರದ್ದು ಮಾಡೋದ್ರಿಂದ ಇದರಲ್ಲಿ ಏನು ಸ್ಪೆಷಲ್ ಇದೆ. ನಾವು ಈ ಓದುಗ ಒಂದು ಪುಸ್ತಕ ಕೊಂಡ್ಕೋಬೇಕಾದ್ರೆ ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ನಾನು ಬೆಳಗ್ಗೆ ನಿಮ್ಗೆ ಕೇಳಿದೆ. ನೀವು ಪ್ರವಾಸಿ ಪ್ರಪಂಚ ಅಂತ ಪೇಪರ್ ಮಾಡಿದ್ರಲ್ಲ, ಇದು 1 ವರ್ಷ ಮೇಲಾಯಿತು, ಇನ್ನೂವರೆಗೆ ಮುಂದುವರೆಕೊಂಡು ಹೋಗ್ತಿರೋದು. ಏನು ಸ್ಪೆಷಲ್ ಇದೆ ಅಂದರೆ ವಿಶಿಷ್ಟವಾಗಿ ಒಂದೇ ಜಾಗವನ್ನು ವಿಶಿಷ್ಟವಾಗಿ ನೋಡುವಂಥದ್ದು. ಈಗ ಈಗ ವಿಶ್ವೇಶ್ವರ ಭಟ್ರು ಪ್ರವಾಸ ಕಥನ ಬರೀತಾರೆ, ಅದನ್ನು ಯಾಕೆಲ್ಲ ಕೊಂಡ್ಕೊಂಡು ಹೋಗ್ತಾರೆ? ಅದು ನಾನು ಈಗ ತಾನೇ ಹೇಳಿದ್ನಲ್ಲ, 550 ರೂಪಾಯಿ ಬುಕ್ಕು, 600 ರೂಪಾಯಿ ಪುಸ್ತಕ. 600 ರೂಪಾಯಿ ಕೊಟ್ಟು 550 ರೂಪಾಯಿ ಕೊಟ್ಟು ಜನ ಓದಬೇಕಾದ್ರೆ ಅದರಲ್ಲಿ ಏನೋ ಮ್ಯಾಗ್ನೆಟಿಕ್ ಕ್ವಾಲಿಟಿ ಇರಬೇಕು. ಸೊ ಓದುಗನ್ನು ನೀವು ಸೆಳೆದುಕೊಂಡು, ಮ್ಯಾಗ್ನೆಟ್ ಥರ ಸೆಳೆದುಕೊಂಡು ಅವನ್ನ ಬಿಡ್ದ ಹಾಗೆ, ಬರೀ ಒಂದು ಪುಟ ಓದದೆ ಬಿಡ್ದ ಹಾಗೆ ಆಸಕ್ತಿ ಕಾಯ್ಕೊಂಡು ಹೋಗ್ತಿರಲ್ಲ, ಅದು ಕೆಲವು ಸಲ ಈಗ ಲೇಖಕರ ಅನುಭವದಿಂದ ಬಂದುಬಿಡುತ್ತೆ. ನನಗೆ ಅನುಭವದಿಂದ ಬಂದಿದೆ, ಪ್ರವಾಸಿಗೆ ನನ್ನ ಪುಸ್ತಕ ಓದೋನಿಗೆ ಏನು ಇಷ್ಟ ಆಗುತ್ತೆ ಅಂತ. ಅದೇ ಥರ ನೋಡ್ಕೊಂಡು ಬರಿತೀನಿ. ನನಗಿಷ್ಟವಾದ್ದೆ ನಾನು, ಬಿಕಾಸ್ ಐ ಲುಕ್ ಎಟ್ ಟ್ರಾವೆಲ್ ವಿತ್ ದಿ ಐಸ್ ಆಫ್ ಸಾಮಾನ್ಯ ಓದುಗನ ಕಣ್ಣಲ್ಲಿ ನಾನು ನೋಡ್ತೀನಿ. ಯಾವನೊಬ್ಬ ಉದಾಹರಣೆಗೆ ಹುಬ್ಬಳ್ಳಿ ಇರೋ ಒಬ್ಬ ಪ್ರಯಾಣಿಕ ಅಥವಾ ಬಾಗಲಕೋಟೆ ಇರೋನು ಮೊದಲನೇ ಸಲ ಫಾರಿನ್ಗೆ ಹೋದಾಗ ಯಾವ ರೀತಿ ನೋಡ್ತಾನೆ. ವಿದೇಶಕ್ಕೆ ನಮ್ಮವರು ಹೋಗಿದ್ದಾರೆ, ಅಮೇರಿಕಾಗಲಿ ಬೇರೆ ಬೇರೆ ದೇಶಗಳಿಗೆ, ಅಪ್ಪ ಅಮ್ಮನ ಕರ್ಸ್ಕೋತಾರೆ. ಆ ಅಪ್ಪ ಅಮ್ಮನ ಕಣ್ಣಲ್ಲಿ ನೋಡ್ತೀನಿ ನಾನು. ಅವರು ಆ ದೇಶಕ್ಕೆ ಹೋದಾಗ ಏನು ನೋಡ್ತಾರೆ, ನನ್ನ ಮಗ ಇಂಥ ದೊಡ್ಡ ಊರಲ್ಲಿದ್ದಾನೆ, ನನ್ನ ಕರ್ಸ್ಕೊಂಡಿದ್ದಾನೆ, ನಾನೇನು ನೋಡಬೇಕು. ಅವ್ರಿಗೆ ಆ ಬೆರಗಾಗುತ್ತಲ್ಲ, ಸಡನ್ಲಿ ಏನೋ ಒಂದು ಹೊಸದು ನೋಡಿದ ಬೆರಗು, ಆ ಥರ ಬೆರಗು ಬರೋ ಹಾಗೆ ಬರೆದರೆ ಓಡುತ್ತೆ ಪುಸ್ತಕ. ಸರ್, ಇವಾಗ ಸಾಕಷ್ಟು ದೇಶಗಳನ್ನ ಸುತ್ತಿದ್ದೀರಿ, ಸುಮಾರು 58 ದೇಶಗಳು ಅಂತ. ಹೌದು. ಸೊ ಈ 58 ದೇಶಗಳಲ್ಲಿ ನಿಮ್ಮ ನೆಚ್ಚಿನ ದೇಶ ಯಾವುದು ಅಂತ ಕೇಳೋದಾದ್ರೆ ಯಾವುದನ್ನ ಹೇಳಕ್ಕೆ ಇಷ್ಟಪಡ್ತೀರಿ? ನನಗೆ ತುಂಬ ನೆಚ್ಚಿನ ದೇಶ ಇರಾನ್. ಯಾಕೆಂದರೆ ಇರಾನ್ ತುಂಬ ಜನ ಹೋಗಿಲ್ಲ. ಇರಾನ್ ಜನಕ್ಕೆ ನಮ್ಮ ಮೇಲಿರೋಷ್ಟು ಪ್ರೀತಿ, ನಾನು ಇಷ್ಟು ದೇಶ ಸುತ್ತಿದ್ರು ಭಾರತೀಯರು ಅಂಥೇಳಿ ನಮ್ಮದು ರೇಸಿಸಮ್ ಇದೆ, ಈಗಲೂ ಹೇಳ್ತೀನಿ. ಬೇರೆ ಬೇರೆ ದೇಶಗಳಲ್ಲಿ ನಾವು ಹೋದಾಗ ಕೆಲವು ದೇಶಗಳಲ್ಲಿ ನಮ್ಮನ್ನು ಕೀಳು ಅಂತ ಪರಿಗಣನೆ ಮಾಡ್ತಾರೆ ಭಾರತೀಯರನ್ನ. ಆದರೆ ಭಾರತೀಯರನ್ನು ನಮ್ಮ ಸಮ ಅಂಥೇಳಿ ಭಾರತೀಯರಿಗೆ ಬಹಳ ಗೌರವ ಕೊಟ್ಟು ಅವರಿಗೆ ಪ್ರವಾಸಕ್ಕೆ ಹೆಲ್ಪ್ ಮಾಡೋವಂಥ ಒಂದು ದೇಶ ಇರಾನ್. ನನ್ನ ವೈಯಕ್ತಿಕ ಅನುಭವದಲ್ಲಿ ಇರಾನ್ ತುಂಬ ಜನ ಹೋಗಲ್ಲ, ಯಾಕೆಂದರೆ
ಈಗ ಸದ್ಯಕ್ಕೆ ಸಾಕಷ್ಟು ತೊಂದರೆ ಇದೆ. ಪರ್ಷಿಯನ್ ನಾಗರಿಕತೆ ತುಂಬ ಹಳೆಯ ನಾಗರಿಕತೆ. ಪರ್ಷಿಯನ್ರು ಇಂಡಿಯಾಗೆ ಬಂದಿದ್ದು ನಮಗೂ ಅವ್ರಿಗೂ ಭಾಳ ಹತ್ತಿರ. ನಾದಿರ್ ಶಾ ಇಲ್ಲೇ ಬಂದು ನಮ್ಮ ಪೀಕಾಕ್ ಥ್ರೋನ್ ಕೂಡ ಇಲ್ಲಿಂದ ತೊಗೊಂಡು ಹೋಗ್ಬಿಟ್ಟ. ಪರ್ಷಿಯನ್ ಭಾಷೆ ನಮ್ಮ ಉರ್ದು ಭಾಷೆಗೂ ಪರ್ಷಿಯನ್ ಭಾಷೆಗೂ ಹತ್ತಿರ ಇದೆ. ಅವ್ರು ಏನು ಊಟ ಮಾಡ್ತಾರೆ, ಅವ್ರು ರೈಸ್ ಈಟರ್ಸ್, ನಮ್ಮ ಥರ ರೈಸ್ ಏನು ಊಟ ಮಾಡ್ತಾರೆ ಅದು ಅವರ ಆಚಾರ ವಿಚಾರ ನಮ್ಗೆ ಹತ್ತಿರ. ಪರ್ಷಿಯನ್ಸ್ ನನಗೆ ಗೊತ್ತೇ ಇರಲಿಲ್ಲ ಅವರು ಮೊಸರು ಮಜ್ಜಿಗೆ ತಿಂತಾರೆ ಅಂತ. ಊಟದಲ್ಲಿ ಅವರು ಮಜ್ಜಿಗೆ ಡೂಕ್ ಅಂತ ಕರೀತಾರೆ, ಚಿಕ್ಕ ಚಿಕ್ಕ ಬಾಟಲ್ಗಳಲ್ಲಿ ಬಿಸಿಲು ಇದು. ಭಾರತೀಯರು ಅಂದ ತಕ್ಷಣ ಅಪ್ಪಿಕೊಂಡು ನಮಗೆ ತುಂಬ ಆದರದಿಂದ ಪ್ರೀತಿಯಿಂದ ನೋಡ್ಕೋತಾರೆ. ಹಾಗಾಗಿ ಅದ್ರ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಪರ್ಷಿಯಾ ದೇಶ ಇಷ್ಟ ಆಯಿತು. ಇಸ್ರೇಲ್ ದೇಶ ನನಗೆ ತುಂಬ ಇಷ್ಟ. ಇಸ್ರೇಲ್ ಯಾಕೆ ಇಷ್ಟ ಅಂದರೆ ಅಲ್ಲಿ ಜನ ಯಾವ ರೀತಿ ಎಷ್ಟು ಕಡೆ 6 ಕಡೆಯಿಂದ ಎಲ್ಲ ಕಡೆ ಎನಿಮಿಗಳಿದ್ದರು ಯಾವ ರೀತಿ ಮುಂದೆ ಬಂದರು, ಅದು ನನಗೆ ತುಂಬ ಇಷ್ಟ. ಜೋರ್ಡಾನ್, ಇಸ್ರೇಲ್ ಪಕ್ಕದ ದೇಶ. ಜೋರ್ಡಾನ್ ದೇಶದಲ್ಲಿ ಪೆಟ್ರಾ ಅಂತಿದೆ, ಅದು ಅದ್ಭುತವಾದ ದೇಶ. ನಮ್ಮ ಅಜಂತಾ ಎಲ್ಲೋರ ಬಾದಾಮಿ ಯಾವ ರೀತಿ ಕಲ್ಲುಗಳಲ್ಲಿ ಕಡಿದಿದ್ದಾರೆ ಆ ಥರ ಆಗಿನ ಕಾಲದಲ್ಲಿ ಅದು ಮಾಡಿದರು. ಈಜಿಪ್ಟ್ ತುಂಬ ಇಷ್ಟ. ಈಜಿಪ್ಟ್ ಬರೀ ಪಿರಮಿಡ್ ಅಷ್ಟೇ ಅಲ್ಲ, ಈಜಿಪ್ಟಲ್ಲಿ ನೋಡುವಂಥ ಜಾಗಗಳು ಬೇಕಾದಷ್ಟಿದೆ. ಹೀಗೆ ಎಲ್ಲ ದೇಶದಲ್ಲೂ ಏನಾದ್ರು ಒಂದು ಕಲಿಬೋದು. ಯಾವುದೇ ದೇಶಕ್ಕೆ ಹೋದರೂ ಒಂದು ಸಣ್ಣ ಇದನ್ನು ನಾವು ಕಲ್ತ್ಕೊಂಬರ್ಬೋದು. ಘಾನಾಗೆ ಹೋಗಿದ್ದೆ, ತುಂಬ ಜನ ಘಾನಾಗೆ ಹೋಗೋದೇ ಇಲ್ಲ. ವಿಶ್ವಕ್ಕೆ ಚಾಕ್ಲೇಟ್ ಕೊಡೋ ದೇಶ ಅದು. ಘಾನಾದಲ್ಲಿ ಅಷ್ಟು ಒಳ್ಳೆ ಚಾಕ್ಲೇಟ್ ಇಲ್ಲ ಎಲ್ಲೂ ಸಿಗೋಲ್ಲ. ಹಾಗೆ ಒಂದೊಂದು ದೇಶ ಒಂದೊಂದು ಅನುಭವ ಕೊಡುತ್ತೆ. ಕೆಲವು ದೇಶ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಈಗ ನನಗೆ ಇರಾನಿಗೆ ತಿರ್ಗ ಹೋಗಬೇಕು ಅನಿಸುತ್ತೆ. ಯಾಕೆಂದರೆ ಅಲ್ಲಿಯ ಆತ್ಮೀಯತೆ, ನಮ್ಮನ್ನು ನೋಡ್ಕೊಳ್ಳೋ ರೀತಿ. ಈಗ ನಾನು ನಿಮ್ಮ ಮನೆಗೆ ಬಂದರೆ ನೀವು ಉತ್ತಮವಾಗಿ ಅತಿಥಿ ಸತ್ಕಾರ ಮಾಡಿದ್ರೆ ಬರೀ ನೆಲದ ಮೇಲೆ ಚಾಪೆ ಹಾಕಿ ನನಗೆ ಕರೆದು ಊಟ ಹಾಕಿದ್ರು ನೀವು ಎಷ್ಟು ಆತ್ಮೀಯತೆಯಿಂದ ಊಟ ಹಾಕ್ತೀನೋ ಅನ್ನೋದ್ರ ಬಗ್ಗೆ ನಿಮ್ಮ ಬಗ್ಗೆ ನನಗೆ ಆ ರೀತಿ ಭಾವನೆ. ಇರಾನ್ ತುಂಬ ಇಷ್ಟ, ಆತಿಥ್ಯ. ಸರ್, ಇನ್ನೊಂದು ವಿಚಾರವನ್ನ ಕೇಳಬೇಕು. ಇರಾನ್ನ ಬಗ್ಗೆ ಹೇಳ್ತಾ ಇದ್ರಿ. ಇರಾನ್ನ ಬಗ್ಗೆ ಯಾವ್ದಾದ್ರು ಬರಹಗಳನ್ನು ಅಥವಾ ಪುಸ್ತಕ ರೂಪದಲ್ಲಿ ಅದನ್ನು ತರುವಂತಹ ಪ್ರಯತ್ನ ಮಾಡಿದ್ರು? ಬರ್ತಿದ್ದೀನಿ ನಾನು ಇರಾನ್ ಬಗ್ಗೆ. ಸಿಲ್ಕ್ ರೂಟ್ನಲ್ಲಿ ಇರಾನ್ನಲ್ಲಿ ಸಿಲ್ಕ್ ಹೋಯಿತು. ಇರಾನ್ ಪ್ರೊಡ್ಯೂಸರ್ಸ್ ಮ್ಯಾಕ್ಸಿಮಮ್ ಸಿಲ್ಕ್ ಈಗ ಸದ್ಯಕ್ಕೆ. ಇರಾನ್ ಬಗ್ಗೆ ತುಂಬ ಬರೆದಿದ್ದೀನಿ. ಅಲ್ಲಿ ಕವಿಗಳ ಬಗ್ಗೆ ನಾನೊಬ್ಬ ಸಾಹಿತಿಯಾಗಿ ಕಾವ್ಯಾಸಕ್ತನಾಗಿ ಕವಿಗಳ ಬಗ್ಗೆ ಇನ್ಯಾವ ದೇಶದಲ್ಲೂ ಇರಾನ್ ಕೊಡುವಷ್ಟು ಮಹತ್ವ ಕೊಡೋಲ್ಲ. ನಾನು ಎಲ್ಲೋ ಇನ್ನೊಂದು ಕಡೆ ಹೇಳಿದೆ, ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ರಾಮಾಯಣ ಮಹಾಭಾರತ ಇರೋದಿಲ್ಲ. ಕೆಲವರು ಇಟ್ಕೋತೀವಿ, ಕೆಲವರು ಇಟ್ಕೊಳ್ಳಲ್ಲ. ಆದರೆ ಇರಾನ್ನ ಪ್ರತಿಯೊಬ್ಬ ನಾಗರಿಕನ ಮನೆಯಲ್ಲೂ ಹಫೇಜ್ ಅಂತ ಬರೆದಿರೋ ಕವಿಯ ಪುಸ್ತಕ ಇದೆ. ಯಾಕೆಂದರೆ ಅಲ್ಲಿ ಕವಿಗಳಿಗೆ ಅಷ್ಟೊಂದು ಗೌರವ ಕೊಡ್ತಾರೆ. ನೀವು ಆ ಕವಿಯ ಗೋರಿ ನೋಡ್ಲಿಕ್ಕೆ ಹೋದರೆ ಕ್ಯೂನಲ್ಲಿ ನಿಂತ್ಕೋಬೇಕು, ಅಷ್ಟು ಚೆನ್ನಾಗಿ ಬರ್ತಾರೆ. ಹೆಣ್ಮಕ್ಕಳು ಎಲ್ಲ ಬಂದು ಅವನ ಕಾವ್ಯದಲ್ಲಿ ಏನೋ ಒಂದು ನಿಮ್ಮ ಹೃದಯಕ್ಕೆ ಸಾಂತ್ವನ ಕೊಡುವಂಥದ್ದಿದೆ. ಅವನ ಗೋರಿ ಮುಂದೆ ಕೂತ್ಕೊಂಡ್ರೆ ನಮಗೆ ಸಾಂತ್ವನ ಆಗುತ್ತೆ ಅಂತ. ಆ ಥರದ್ದು, ಅದಕ್ಕೋಸ್ಕರ ನನಗೆ ಇರಾನ್ ತುಂಬ ಇಷ್ಟ ಆಯಿತು. ಯಾವ ದೇಶದಲ್ಲಿ ನೀವು ಕವಿಗಳಿಗೆ ಇಷ್ಟು ಮಹತ್ವ ಕೊಡ್ತೀರಿ, ಅದು ರಿಯಲಿ ಕಲ್ಚರಲಿ ಸಾಂಸ್ಕೃತಿಕವಾಗಿ ಒಂದು ಎತ್ತರ ಸ್ಥಾನದಲ್ಲಿದೆ ಅಂತ ಅನ್ನಿಸ್ತು. ಹಾಗಾಗಿ ಅದಿಷ್ಟ ಆಯಿತು. ಸರ್, ಇವಾಗ ಪ್ರವಾಸಿ ಲೇಖಕರು ಅಂತ ಹೇಳಿದಾಗ ಸಾಕಷ್ಟು ವಿಭಿನ್ನತೆ ಇರುತ್ತೆ. ಒಬ್ರು ಬರೆಯೋ ಶೈಲಿ, ಇನ್ನೊಬ್ರು ಬರೆಯೋ ಶೈಲಿ ಖಂಡಿತವಾಗ್ಲೂ ಅದು ಪ್ರವಾಸಿ ಲೇಖನ ಅಂತಲ್ಲ, ಎಲ್ಲಾದ್ರಲ್ಲೂ ಆ ವೈವಿಧ್ಯತೆ ಇರುತ್ತೆ. ಆದ್ರೆ ನೀವೊಬ್ಬ ಪ್ರವಾಸಿ ಲೇಖಕನಾಗಿ ಸೊ ಈಗಿರುವ ಜನ್ರೇಷನ್ಗೆ ಅಥವಾ ಈಗಿರುವ ಲೇಖಕರಿಗೆ ಯಾವ ರೀತಿಯ ಗೈಡೆನ್ಸ್ ಕೊಡೋಕೆ ಇಷ್ಟಪಡ್ತೀರಿ? ಯಾವ ರೀತಿಯಲ್ಲಿ ಬರೆದ್ರೆ ಇದು ಜಾಸ್ತಿ ಜನಕ್ಕೆ ಹತ್ತಿರವಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಮೊದಲು ನೀವು ನಿಮ್ಮನ್ನು ಓದುಗ ಅನ್ಕೊಂಡ್ಬಿಡ್ಬೇಕು. ನಾನು ನನ್ನನ್ನು ಓದುಗ ಅನ್ಕೋಬೇಕು. ಒಬ್ಬ ಸಾಮಾನ್ಯ ಮನುಷ್ಯನ ಕಣ್ಣಿನಲ್ಲಿ ನೋಡಬೇಕು. ಕೆಲವು ಸಲ ಸಾಮಾನ್ಯ ಮನುಷ್ಯನ ಕಣ್ಣಲ್ಲಿ, ಈಗ ನಾವು ಗೈಡ್ಗಳಿರ್ತಾರೆ ಯಾವುದೋ ಊರಿಗೆ ಹೋದರೆ ಗೈಡಲ್ಲಿ, ಈಗ ನಾವು ಹೋಗಿದ್ದೀವಿ ಹಂಪಿಗೆ, ನೀವು ಹೋಗಿದೆ ಬೇಲೂರು ಹಳೆಬೀಡಿಗೆ ಹೋಗಿದ್ದೀವಿ. ಬೇಲೂರು ಹಳೆಬೀಡಿನಲ್ಲಿ ಕೆಲವು ವಿಶಿಷ್ಟಗಳು ಏನಿದೆ, ವೈಶಿಷ್ಟ್ಯತೆ ಏನಿದೆ, ಒಂದು ಪಿಲ್ಲರಲ್ಲಿ ಏನಿದೆ ಅಂತ ತೋರಿಸ್ಬೇಕಾದ್ರೆ ಇನ್ನೊಬ್ಬ ಇರಬೇಕು. ನಾವು ಲೇಖಕರು ಆ ಕೆಲಸ ಮಾಡಬೇಕು. ನೋಡಪ್ಪ, ನೀನು ನೋಡ್ತಿದ್ದೀಯಾ, ನಾನು ನೋಡ್ತಿದ್ದೀನಿ, ಇದು ನೋಡು, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಅಂತ ಆ ಥರ. ಎರಡನೇದು ಬರಹ ಆತ್ಮೀಯ ಆಗಿರಬೇಕು. ಈ ಭಾರತಿ ಅಂತ ಒಬ್ಬರು ಮೊನ್ನೆ ಓದ್ತಾ ಇದ್ದೆ, ಸೊಂಟಕ್ಕೆ ಬೆಲ್ಟ್ ಕಟ್ಟಿಕೊಂಡು ಅಂತ, ಬಿ ವಿ ಭಾರತಿ. ನಾನು ಭಾಳ ಅವ್ರು ಫೋನ್ ಮಾಡಿ ಹೇಳಿದೆ, ತುಂಬ ಖುಷಿ ಆಯ್ತು ನಿಮ್ಮದು ಓದಿ ಅಂತ. ಅದಾದಮೇಲೆ ಬೇರೆ ಲೇಖನ ಓದಿದೆ. ಈ ರೀತಿ ಜನಕ್ಕೆ ಆತ್ಮೀಯವಾಗಿರುವ ಭಾಷೆ, ಶೈಲಿ, ಸಾಮಾನ್ಯ ಮನುಷ್ಯ ನೋಡಿದ್ದನ್ನು, ನಾವೆಲ್ಲ ಸ್ಕೂಲಲ್ಲಿ ಓದ್ತಾ ಇದ್ದೇವೆ, ರವಿ ಕಾಣದ್ದನ್ನು ಕವಿ ಕಂಡ, ಹಾಗೆ ಬೇರೆಯವರು ಕಾಣದ್ದನ್ನು ಪ್ರವಾಸಿ ಲೇಖಕ ಕಂಡರೆ ಸಕ್ಸಸ್ ಆಗುತ್ತೆ. ಸರ್, ಇವಾಗ ವಿದೇಶಿ ಪ್ರಯಾಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವಂತಹ ಒಂದು
ಕಲ್ಪನೆ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಇದು ನನ್ನನ್ನು ಕೇಳಿದ್ರು ಅಷ್ಟೇ, ಯಾರನ್ನ ಸಾಮಾನ್ಯ ವರ್ಗದವ್ರನ್ನ ಕೇಳಿದ್ರು ಅಷ್ಟೇ ಹೇಳ್ತಾರೆ, ಅಯ್ಯೋ ವಿದೇಶಿ ಪ್ರವಾಸ ಕೈಗೊಳ್ಳೋದ ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಬಿಡ್ರಿ, ಯಾರು ಹೋಗ್ತಾರೆ ಅಂತ. ಸೊ ಯಾವ ತರ ಇದನ್ನ ಮ್ಯಾನೇಜ್ ಮಾಡ್ಬೋದು ಅಂದ್ರೆ ಇವಾಗ ಇಷ್ಟು ದುಬಾರಿ ಆಗಿದ್ರೆ ಫ್ಲೈಟ್ ಬುಕಿಂಗ್ ನಿಂದ ಹಿಡಿದು ಯಾವ ತರ ಇದನ್ನ ಮ್ಯಾನೇಜ್ ಮಾಡೋದು? ನೋಡಿಮ್ಮ, ಒಂದೇ ಒಂದು ಹೇಳ್ತೀನಿ, ನಾನು ಫಾರಿನ್ನಲ್ಲಿ ಎಲ್ಲಿ ಹೋದರೂ ಹೆಚ್ಚು ಸಂಖ್ಯೆಯ ಭಾರತೀಯ ಪ್ರಯಾಣಿಕರು ನಮಗೆ ಸಿಗೋದು ಬಂಗಾಳಿಗಳು. ಪಶ್ಚಿಮ ಬಂಗಾಳದಿಂದ ನೀವು ಯಾವುದೇ ದೇಶದ ಯಾವುದೇ ಪ್ರವಾಸಿ ತಾಣಕ್ಕೆ ಹೋಗಿ ಹೊರಗಡೆ ಹೋಗಿ ಸಿಗೋದು ಅವರು. ಒಮ್ಮೆ ಒಬ್ಬ ವಿದೇಶದಲ್ಲಿ ಒಂದು ಬಂಗಾಳಿ ಕುಟುಂಬ ನನಗೆ ಸಿಕ್ಕಿತ್ತು. ನೀವೇನಿಷ್ಟು ಅವರು ಪ್ರತಿ ದಸರಾ ಟೈಮಲ್ಲಿ ಆ ಪ್ರವಾಸ ಕೊಟ್ಟೋಗ್ತಾರೆ. ನಾವೆಲ್ಲ ಚೀಟಿ ಹಾಕ್ತೀವಲ್ಲ, ಪ್ರತಿ ತಿಂಗಳು 1,000 ರೂಪಾಯಿ 2,000 ರೂಪಾಯಿ ಚೀಟಿ ಹಾಕ್ತೀವಲ್ಲ, ಅವರು ಪ್ರತಿಯೊಬ್ಬರು ಪ್ರತಿ ತಿಂಗಳು ಚೀಟಿ ಹಾಕಿ 1 ವರ್ಷ ಬರುತ್ತಲ್ಲ ಚೀಟಿ, ಆ ದುಡ್ಡಲ್ಲಿ ಅವನು ಆ ಚೀಟಿ ಪ್ರವಾಸಿ ಏಜೆಂಟ್ ಯಾರು ಇರ್ತಾನೆ ಅವನೇ ಚೀಟಿ ಹಾಕ್ತಾನೆ. ಆ ಚೀಟಿ ಹಾಕಿ ಆ ದುಡ್ಡಲ್ಲಿ ಪ್ರವಾಸಕ್ಕೆ ಹೋಗ್ತಾರೆ. ಪ್ರತಿ ವರ್ಷನೂ ಅವ್ರು ಒಂದು ಕಡೆ ಪ್ರವಾಸಕ್ಕೆ ಹೋಗ್ತಾರೆ. ಈಗ ನೀವು ಪ್ರವಾಸ ಕಾಸ್ಟ್ಲಿ ಏನಿಲ್ಲ, ನೀವು ಜಾರ್ಜಿಯಾ ಅಂತ ಊರಿಗೆ ಸುಮಾರು 5 ದಿವಸಕ್ಕೆ ಹೋಗೋ ಊರಿಗೆ 1 ಲಕ್ಷ ರೂಪಾಯಲ್ಲಿ ಹೋಗಿ ಬಂದ್ಬಿಡ್ಬೋದು. ಬರೀ ಏರ್ ಟಿಕೆಟ್ 6,000 ರೂಪಾಯಿ ಸಿಗುತ್ತೆ. ನಾವು ಈ ಡೆಲ್ಲಿಗೆ ಹೋಗೋಕ್ಕಿಂತ ಕಡಿಮೆ ಬೆಲೆ ಹೊರಗಡೆ ಹೋಗ್ಬೋದು. ಅಷ್ಟು ದುಬಾರಿ ಅಲ್ಲ ಈಗ. ಅಲ್ಲಿ ನೀವು ನೋಡ್ಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತೀವಿ, ಯಾವ ರೀತಿ ಹೋಟೆಲ್ ಇರ್ತಾರೆ. ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ, ಲೆಸ್ ಲಗೇಜ್ ಪುಸ್ತಕದಲ್ಲಿ ಕಡಿಮೆ ಬೆಲೆಯಲ್ಲಿ ಯಾವ ರೀತಿ ವಿದೇಶ ಪ್ರವಾಸ ಮಾಡಬಹುದು ಅಂತ ಬರೆದಿದ್ದೀನಿ. ಈ ಲೆಸ್ ಲಗೇಜ್ ಪುಸ್ತಕದ ಬಗ್ಗೆ ಹೇಳ್ತಾ ಕೇಳಬೇಕು ಅಂದ್ಕೊಂಡೆ ನಾನು. ಅದರಲ್ಲಿ ಏರ್ಪೋರ್ಟ್, ಈಗ ಟಿಕೆಟ್ ಬುಕ್ಕಿಂಗ್ ಇಂದ ಹಿಡಿದು ಏರ್ಪೋರ್ಟ್ನಲ್ಲಿ ಯಾವ ಥರ ಇರಬೇಕು, ಲಗೇಜ್ ಎಷ್ಟರ ಮಟ್ಟಿಗೆ ನಾವು ತಗೊಂಡು ಹೋಗಬೇಕು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಜವಾಗ್ಲೂ ಈ ಲಗೇಜ್ ಪ್ಯಾಕಿಂಗ್ ಅನ್ನುವಂಥದ್ದು ಒಂದು ಕಲೆ ಅಂತಾನೆ ಹೇಳ್ಬೋದು. ಸೊ ನೀವು ಅದನ್ನ ಎಷ್ಟರ ಮಟ್ಟಿಗೆ ಒಗ್ಗಿಸ್ಕೊಂಡಿದ್ದೀರಿ? ನಾನು ತುಂಬ ಕಡಿಮೆ ಲಗೇಜ್, ನಾನು ಲೆಸ್ ಲಗೇಜ್ ಅಂತ ಬರೀ ಬರೆದಿಲ್ಲ. ನಾನು ತೊಗೊಂಡೋಗೋದು ಲೆಸ್ ಲಗೇಜೇ. ಈಗ ನಾಳೆ ಊರಿಗೆ ಹೋಗ್ತಿದ್ದೀನಿ, 4 ದಿವಸ ಹೋಗ್ಬೇಕಾದ್ರೆ ನಾನು ಬರೀ 2 ಜೀನ್ಸಲ್ಲೇ ಮ್ಯಾನೇಜ್ ಒಂದೊಂದ್ಸಲ ಒಂದೇ ಜೀನ್ಸಲ್ಲಿ ಮ್ಯಾನೇಜ್ ಮಾಡ್ತೀನಿ. ಹೆಣ್ಮಕ್ಳು ನಿಮ್ಮಂಥವ್ರು ಹೋದಾಗ ತುಂಬ ಬಟ್ಟೆ ಇಟ್ಕೋತೀರಿ. ಆಯಾ ದೇಶದ ವಾತಾವರಣಕ್ಕೆ ಅನುಕೂಲವಾಗಿ ಅಲ್ಲಿ ಯಾವ ರೀತಿ ಸಮ್ಮರ್ ಇದೆಯಾ ವಿಂಟರ್ ಇದೆಯಾ ನೋಡಿಕೊಂಡು ಪ್ಯಾಕ್ ಮಾಡ್ಕೊಳ್ಳೋದು ಜಾಸ್ತಿ. ನಾವು ಇದು ಬೇಕಾಗುತ್ತೆ ಅದು ಬೇಕಾಗುತ್ತೆ ಅಂತ ಪ್ಯಾಕ್ ಮಾಡ್ಕೋತೀವಿ. ಭಾರತದಲ್ಲಿ ಬೆವರು ತುಂಬ ಸುರಿಯುತ್ತೆ, ಬಟ್ಟೆ ಬೇಗ ನಾವು ವಾಶ್ ಮಾಡಬೇಕಾಗುತ್ತೆ. ಅಲ್ಲಿ ಬೆವರಿಗೆ ಇವರೆಲ್ಲ ಸುರಿಯೋಲ್ಲ, ಧೂಳಿರೋದಿಲ್ಲ. ಹಾಗಾಗಿ ಬಟ್ಟೆಗಳು ಕಡಿಮೆ ಮಾಡ್ಕೋಬೇಕು. ಮತ್ತು ಎಲ್ಲ ಸಿಗೋದು ಇವಾಗ, ಅದು ಸಿಗೋಲ್ಲ ಇದು ಸಿಗೋಲ್ಲ. ನೀವು ಮೆಡಿಸಿನ್ ಮಾತ್ರ ಇಲ್ಲಿಂದ ಕರೆಕ್ಟಾಗಿ ತೊಗೊಂಡು ಹೋಗೋದು ಬಿಟ್ಟರೆ ಮಿಕ್ಕಿದೆಲ್ಲ ಬೇರೆ ದೇಶದಲ್ಲಿ ಸಿಗುತ್ತೆ. ಅದನ್ನು ಹಾಗೆ ನಮಗೆ ಮೊದಲು ನಾವೆಲ್ಲ ಚಿಕ್ಕವರಾಗಿದ್ದಾಗ $500 ಮಾತ್ರ ಕೊಡ್ತಿದ್ರು. ಈಗ ಫಾರಿನ್ ಕರೆನ್ಸಿ ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು, ಹೋಗಿ ಬರ್ಬೋದು. ಲಗೇಜ್ ಮಾತ್ರ ಕಡಿಮೆ ಲಗೇಜ್, ಈಗಲೂ ಹೇಳ್ತೀನಿ, ಕಡಿಮೆ ಲಗೇಜ್ ತೊಗೊಂಡು ಹೋಗಿ. ಯಾಕೆ ನೀವು ಕಡಿಮೆ ಲಗೇಜ್ ಇಲ್ಲಿಂದ ತೊಗೊಂಡು ಹೋದರೆ ಅಲ್ಲಿ ಏನೋ ಕೊಂಡ್ಕೊಂಬರ್ಬೋದು. ಫಾರಿನ್ಗೆ ಹೋದರೆ ಶಾಪಿಂಗ್ ಮಾಡಬೇಕು ಅಂತಿರಲ್ಲ, ಶಾಪ್ ಮಾಡ್ಕೊಂಡು ಬರ್ಬೇಕಾದ್ರೆ ಭಾರ ಆಗಿಬಿಟ್ರೆ 1 kgಗೆ 1,000ದಿಂದ 5,000 ರೂಪಾಯಿ ತನಕ ಎಕ್ಸ್ಟ್ರಾ ಕೊಡಬೇಕು 1 ಕಿಲೋಗೆ. ಸೊ ಹಾಗಾಗಿ ಅಷ್ಟು ದುಡ್ಡು ಕೊಡೋ ಬದಲು ಅರ್ಧ ಇಟ್ಕೊಂಡು ಹೋಗಿ ಇನ್ನು ಅರ್ಧ ಅಲ್ಲಿಂದ ಕೊಂಡ್ಕೊಂಬನ್ನಿ ಆರಾಮಾಗಿ. ಅದು ಕೊಂಡುಕೊಂಡು ಬರೋ ವಿಚಾರವಾಗಿ ನೀವು ಹೇಳಿದಾಗ ನಂಗೆ ಕೇಳಬೇಕು ಅನ್ನಿಸ್ತು. ನೀವು ಈ ಸಾಕಷ್ಟು ವಿದೇಶಿ ಪ್ರವಾಸಗಳು ಅಥವಾ ನಾರ್ಮಲ್ ಯಾವುದೇ ಒಂದು ಜಾಗಕ್ಕೆ ಹೋದಾಗ ತಂದಿರುವಂತಹ ವಸ್ತುಗಳ ಬಗ್ಗೆ ಮೆಮೊರೇಬಲ್ ಅಂತ ಹೇಳುವಂತಹ ವಸ್ತು ಯಾವುದು ನೀವು ತಗೊಂಡ್ಬಂದಿದ್ದೀರಿ? ನಾನು ಎಲ್ಲ ಊರಲ್ಲೂ ಕರಕುಶಲ ವಸ್ತುಗಳು ಏನಿದೆ ಅದನ್ನು ಹುಡುಕಿ ಅದನ್ನೇ ತರ್ತೀವಿ. ಆ ಊರಲ್ಲಿ ಹ್ಯಾಂಡಿಕ್ರಾಫ್ಟ್ ಅಂತ ಏನು ಕರಿತೀವಿ, ಆ ಹ್ಯಾಂಡಿಕ್ರಾಫ್ಟ್. ಈಗ ರಷ್ಯಾದಲ್ಲಿ ಎಗ್ ಅಂತ, ರಷ್ಯನ್ ಎಗ್, ಒಂದ್ರೊಳಗೆ ಎಗ್ ಬರುತ್ತೆ, ಆ ಥರ ತೊಗೊಂಬರ್ತೀವಿ. ನಿಮ್ಮ ಊರಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಅಂತ ಕೇಳ್ತೀನಿ ಅಲ್ಲಿ ಜನಕ್ಕೆ, ಅವ್ರು ಹೇಳ್ತಾರೆ, ಅದನ್ನು ತೊಗೊಂಬರ್ತೀನಿ. ಕೆಲವು ಸಲ ತಿಂಡಿ ತಿನಿಸು ಕೂಡ ಆ ಊರಲ್ಲಿ ಬೇರೆ ಕಡೆ ಸಿಗೋದಿಲ್ಲ, ಅದನ್ನು ಕೂಡ ಕೊಂಡ್ಕೊಂಬರ್ತೀನಿ. ಅದನ್ನು ಮುಗಿದೋಗುತ್ತೆ, ನಮ್ಮ ಮನೇಲಿ ಇಡೋಕ್ಕಾಗಲ್ಲ, ಬಟ್ ಅದನ್ನು ಕೂಡ ಸೋವಿನೀರ್ ಅಂದರೆ ನಾನು ಆ ದೇಶದ ಹ್ಯಾಂಡಿಕ್ರಾಫ್ಟ್, ಕರಕುಶಲ ವಸ್ತು. ಬಿಕಾಸ್ ಅದಕ್ಕೆ ತುಂಬ ಕಷ್ಟಪಟ್ಟು ಮಾಡಿರ್ತೀನಿ ಅದನ್ನು. ಅಥವಾ ಪೇಂಟಿಂಗ್, ನಾವು ಈಜಿಪ್ಟ್ಗೆ ಹೋದಾಗ ಗರಿ ಮೇಲೆ ಮಾಡ್ತಾರಲ್ಲ, ತಾಳೆಗರಿ ಥರ ಅದ್ರ ಮೇಲೆ ಮಾಡ್ತಾರೆ, ಅಂಥದ್ದು ತೊಗೊಂಬಂದು ಒಂದು ಇಟ್ಕೋತೀನಿ. ಸರ್, ಇವಾಗ ಪ್ರವಾಸ ಅಂತ ಹೇಳಿದಾಗ ಪ್ರಿಪ್ರೇಷನ್ ಅನ್ನುವಂಥದ್ದು ಅದಕ್ಕೂ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು. ಅಂದರೆ ಯಾವುದೇ ಪ್ರವಾಸವನ್ನು ಇವತ್ತು ಪ್ಲ್ಯಾನ್ ಮಾಡು ನಾಳೆ ಹೋಗು ಅಂತ ಹೇಳುವಂಥದ್ದು ಸಾಧ್ಯನೇ ಇಲ್ಲ. ಸೊ ಅದಕ್ಕಾಗಿ ನಿಮ್ಮ ಪ್ರವಾಸಿ ಪ್ಲ್ಯಾನಿಂಗ್ ಯಾವ ಥರ ಇರುತ್ತೆ? ಪ್ರವಾಸ ಪ್ಲ್ಯಾನ್ ಮಾಡಬೇಕಾದ್ರೆ ನೀವು ಫಸ್ಟ್ ಊರ್ದು ನೋಡ್ಕೋಬೇಕು. ಅದಾದಮೇಲೆ ಯಾವ ಟೈಮಲ್ಲಿ ಕಡಿಮೆ ಬೆಲೆ ಟಿಕೆಟ್ ಸಿಗುತ್ತೆ ಅಂತ ನೋಡ್ಕೋಬೇಕು, ಯಾವ ಏರ್ಲೈನಲ್ಲಿ ಹೋಗಬೇಕು ಅಂತ ನೋಡ್ಕೋಬೇಕು, ಎಲ್ಲಿ ಹೋಟೆಲ್ ಬುಕ್ ಮಾಡಬೇಕು ಅಂತ ನೋಡ್ಕೋಬೇಕು. ಈ ಪುಸ್ತಕದಲ್ಲಿ ಅಷ್ಟು ಬರ್ತೀನಿ. ಈಗ ನಾವು ನಿಮ್ಮ TV ಸಂದರ್ಶನದಲ್ಲಿ ಇಷ್ಟು ಹೇಳೋಕ್ಕಾಗಲ್ಲ. ನನ್ನ ಪುಸ್ತಕದಲ್ಲಿ ನೀವು ಯಾವ ರೀತಿ ಪ್ಲ್ಯಾನ್ ಮಾಡದೆ ಪ್ರವಾಸ ಮಾಡಿದರೆ ಪ್ರಯಾಸನೇ. ಎಂಥದ್ದೇ 1 ದಿವಸ ಪ್ರವಾಸ ಮಾಡೋಕ್ಕಾದ್ರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಏನೇನು ನೋಡಬೇಕು ಅಂತ ಮೊದಲೇ ಬರ್ಕೊಂಡು ಹೋಗ್ಬಿಡಿ. ಅಲ್ಲಿ ಹೋಗ್ಬಿಟ್ಟು ಇದು ನೋಡಲಾ ಅದು ನೋಡಲಾ, ಅದು ಸರಿ ಹೋಗಲ್ಲ. ನೀವು ಏನು ನೋಡಬೇಕು, ನಿಮ್ಗೆ ಆಸಕ್ತಿ ಏನು ಅದನ್ನು ಬರ್ಕೊಂಡು ಹೋಗಿ. ಇತ್ತೀಚಿನ ದಿನಗಳಲ್ಲಿ ಭಾಳ ಗೈಡೆಡ್ ಟೂರ್ಸ್ ಭಾಳ ನಡೀತಾ ಇದೆ. ಗ್ರೂಪ್ ಟೂರ್ ಭಾಳ ಕಡಿಮೆ ಬೆಲೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲ ತೋರಿಸ್ತಾರೆ. ಸೊ ಅದನ್ನು ನೀವು ಮಾಡ್ಬೋದು. ಒಬ್ಬಂಟಿಯಾಗಿ ಟೂರ್ ಬರುವಾಗ ಥ್ರಿಲ್ ಏನಿದೆ ಗ್ರೂಪ್ ಟೂರಲ್ಲಿ ಸಿಗೋಲ್ಲ. ಹಾಗಾಗಿ ಕುಟುಂಬದ ಜೊತೆ
ಸ್ಟೋರ್ ಮಾಡ್ಕೊಂಡು ಬರಬಹುದು. ಸೊ ವಿದೇಶಗಳಲ್ಲಿ ಅಥವಾ ಯಾವುದೇ ಪ್ರವಾಸಿ ತಾಣಗಳಲ್ಲಿ ನಾವು ಟ್ರಾವೆಲ್ ಮಾಡುವಾಗ ನಮ್ಮ ಟ್ರಾವೆಲ್ ಲಗೇಜ್ ಏನಿರುತ್ತೆ ಅದು ಕಳೆದುಕೊಳ್ಳುವಂತಹ ಸಂದರ್ಭಗಳು ಸಾಕಷ್ಟು ಆಗಿರುವಂಥದ್ದು ಇದೆ, ಆಗ್ತಾ ಇರ್ತವೆ. ಸೊ ನಿಮಗೆ ಆ ಥರದ ಅನುಭವ ಆಗಿದೆಯಾ, ಅಥವಾ ಆ ಥರ ಆದಾಗ ಯಾವ ಥರದ ಪ್ರಿಕಾಷನ್ ನೀವು ತಗೋತೀರಾ ಅಂತ? ತುಂಬ ಅನುಭವ ಆಗಿದೆ. ನಂದು ಒಂದು ಪುಸ್ತಕದ ಒಂದು ಚಾಪ್ಟರ್ ಬರೀ ಇದನ್ನೇ ಬರೆದಿದ್ದೀನಿ. ಲಗೇಜ್ ಕಳೆದು ಹೋಗುತ್ತೆ. ಇಲ್ಲಿಂದ ನಾವು ಬೇರೆ ದೇಶಕ್ಕೆ ಹೋದಾಗ ನಮ್ಮ ಸೂಟ್ ಕೇಸೇ ಬರೋದಿಲ್ಲ, ಅಥವಾ ಇಲ್ಲಿಂದ 2 ದಿವಸ 3 ದಿವಸ ಆದಮೇಲೆ ಬರುತ್ತೆ, ಅಥವಾ ಕಳ್ತನ ಆಗೋಗುತ್ತೆ. ನೀವು ತೊಟ್ಟಂತಹ ಬಟ್ಟೆ ಅಥವಾ ನಿಮ್ಮ ಪರ್ಸ್ ಪಿಕ್ ಪಾಕೆಟ್ ಆಗೋದು ಭಾಳ ಜಾಸ್ತಿ. ಯುರೋಪ್ನಲ್ಲಿ ತುಂಬ ಆಗುತ್ತೆ, ಬೇರೆ ದೇಶಗಳಲ್ಲಿ ತುಂಬ ಆಗುತ್ತೆ. ನಮ್ಮ ಹಣ ಎಲ್ಲ ಕಳ್ಕೊಂಬಿಟ್ರೆ ಏನಪ್ಪ ಮಾಡೋದು, ಅಥವಾ ಮೊಬೈಲ್ ಕಳೆದು ಹೋದರೆ ಏನಪ್ಪ ಮಾಡೋದು ಅಂತ. ಹಾಗಾಗಿ ಫಾರಿನ್ಗೆ ಹೋದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಕೈಯಲ್ಲಿ ಏನು ವಸ್ತು ಇದೆ ಅಂತ. ನಾನು ಏನು ಹೇಳ್ತೀನಿ, ಲೆಸ್ ಲಗೇಜ್ ಅಂತ ಯಾಕೆ ಹೇಳ್ತೀನಿ ಅಂದರೆ, 2-3 ಸೂಟ್ ಕೇಸ್ ತೊಗೊಂಡೋದ್ರೆ ಕಳೆದು ಹೋಗೋ ಚಾನ್ಸ್ ಜಾಸ್ತಿ. ಒಂದೇ ಒಂದು ಸೂಟ್ ಕೇಸು, ಒಂದು ಹ್ಯಾಂಡ್ ಬ್ಯಾಗೇಜ್ ಅಷ್ಟು ಇಟ್ಕೊಂಡು ಹೋದರೆ ಒಂದು ಕಳೆಯೋಲ್ಲ. ಎರಡನೇದು, ದುಡ್ಡು ಈಗ ಎಲ್ಲ ಕಡೆ UPI ಪೇಮೆಂಟ್ ಇಂಡಿಯಾದಲ್ಲಿದೆ, ಬೇರೆ ಕಡೆನೂ ಬರ್ತಾ ಇದೆ. ಕ್ರೆಡಿಟ್ ಕಾರ್ಡಲ್ಲಿ ಪೇಮೆಂಟ್ ಬರುತ್ತೆ. ದಯವಿಟ್ಟು ಫಾರೆಕ್ಸ್ ಕಾರ್ಡನ್ನು ತೊಗೊಂಡೋಗಿ ಕ್ರೆಡಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡಿ. ಕ್ಯಾಶ್ ಇಟ್ಕೊಳ್ಳೋ ಜರೂರತ್ತೆ ಅಗತ್ಯನೇ ಒಂದು ಚೂರಿಲ್ಲ. ಗ್ರೂಪ್ ಟ್ರಾವೆಲ್ ಮಾಡೋಕ್ಕೆ ಹೋದರೆ ಅದು ಏನು ಒಂದು ಪೈಸಾನೂ ಇಟ್ಕೊಳ್ಳೇಬೇಕಾದಿಲ್ಲ, ಖರ್ಚು ಇದು ಮಾಡೋಕ್ಕೆ ಮಾತ್ರ ಬೇಕು. ಔಷಧಿಗಳು ತುಂಬ ಇಟ್ಕೊಳ್ಳಿ, ಯಾಕೆಂದರೆ ತುಂಬ ಜನಕ್ಕೆ ಬೇರೆ ದೇಶದಲ್ಲಿ ತೊಂದರೆ ಆಗೋದು, ಏನಾದರೂ ಆರೋಗ್ಯಕ್ಕೆ ಧಕ್ಕೆ ಆದರೆ ಔಷಧಿ ಸಿಗೋದಿಲ್ಲ, ಯಾರೂ ಕೊಡೋದಿಲ್ಲ ಔಷಧಿ. ಅದನ್ನು ಮಾತ್ರ ದೊಡ್ಡವರಾಗಲಿ ಸಣ್ಣವರಾಗಲಿ, ನಿಮಗೆ ಹಲ್ಲೋವು ಬಂತು, ಇಲ್ಲ ಜ್ವರ ಬಂತು, ಏನಾದರೂ ಆಯಿತು, ಅದಕ್ಕೆ ತಕ್ಕಂಥ ಔಷಧಿಗಳು ತೊಗೊಂಡೋಗಿ. ಅದಕ್ಕೆ ನಾನು ಹೇಳಿದ್ದು, ಇದೆಲ್ಲ ಪ್ಲ್ಯಾನ್ ಮಾಡೋದು ಚೆಕ್ ಲಿಸ್ಟ್ ಅಂತ ಮಾಡ್ಕೋಬೇಕು. ಆ ಚೆಕ್ ಲಿಸ್ಟಲ್ಲಿ ಏನೇನು ಮಾಡಬೇಕು ಅಂತ ಬರ್ಕೊಂಡು, ಸೂಟ್ ಕೇಸಲ್ಲಿ ಏನಿರಬೇಕು, ಇದರಲ್ಲಿ ಏನಿರಬೇಕು ಅಷ್ಟು ಬರ್ಕೊಂಡು, ಪಾಸ್ಪೋರ್ಟ್ ಹೇಗೆ ನಾವು ಹುಷಾರಾಗಿ ಇಟ್ಕೋಬೇಕು, ಪರ್ಸ್ ಹೇಗೆ ಇಟ್ಕೋಬೇಕು, ಕ್ರೆಡಿಟ್ ಕಾರ್ಡ್ ಎಲ್ಲಿ ಇಟ್ಕೋಬೇಕು, ಕ್ರೆಡಿಟ್ ಕಾರ್ಡ್ ಎಲ್ಲಿ, ಯಾವ ATM ಎಷ್ಟೋ ಸಲ ನೀವು ATMಲ್ಲಿ ದುಡ್ಡು ತೆಗೆದಾಗ ದುಡ್ಡು ಹೇಗಿಸ್ಕೊಂಡು ಹೋಗ್ಬಿಡ್ತಾರೆ. ತುಂಬ ಸಲ ಆಗುತ್ತೆ, ಆಫ್ರಿಕಾಲಾಗಿದೆ, ಯುರೋಪಲ್ಲಾಗಿದೆ. ಸೊ ಅದಕ್ಕೆ ಪ್ಲ್ಯಾನ್ ದಿ ಜರ್ನಿ ಬೆಟರ್ ಅಂತ ಅಷ್ಟೆ. ನಿಮ್ಮ ಟ್ರಾವೆಲ್ ಲೈಫಲ್ಲಿ ಯಾವ ಥರ ಫಜೀತಿಗಳಾಗಿದೆಯಾ ಸರ್? ನನಗೆ ಫಜೀತಿಗಳಂತೂ ಬೇಕಾದಷ್ಟಾಗಿದೆ. ಅದೇ ನಾನು ಹೇಳ್ತೇನಲ್ಲ, ಎಷ್ಟು ಸಲ ಟ್ರಾವೆಲ್ ಮಾಡಿದರೂ ಎಲ್ಲ ರೀತಿಯ ಅದೇ ಜಾಗಕ್ಕೆ ಇನ್ನೊಂದು ಸಲ ಹೋದರೂ ಕೂಡ ನಿಮಗೆ ಏನಾದ್ರು ಒಂದು ಹೊಸ ಅನುಭವ ಆಗುತ್ತೆ, ಫಜೀತಿ ಆಗುತ್ತೆ, ಊಟ ತಿಂಡಿ ಸಿಗದೆ ಆಗುತ್ತೆ. ನಾಯಿ ಒಂದು ಸಲ ನಮ್ಮದು ಯಾವುದೋ ಒಂದು ದೇಶದಲ್ಲಿ ನಾಯಿ ಬಂದು ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಹೋಟೆಲ್ ಅವರು ಬ್ಯಾಗಲ್ಲಿ ತಿಂಡಿ ಕೊಟ್ಟಿದ್ರು ಕಟ್ಕೊಂಡು ಹೋಗೋಕ್ಕೆ. ಒಂದು ನಾಯಿ ಬಂದು ನನ್ನ ಬ್ಯಾಗನ್ನೇ ಎತ್ಕೊಂಡು ಹೋಗ್ಬಿಡು. ಈ ಥರ ಫಜೀತಿ ಬೇಕಾದಷ್ಟಾಗಿದೆ. ಆ ಊರಲ್ಲಿ ನಾಯಿಗಳಿಗೆ ಭಾಳ ಪ್ರೀತಿ ಅಂತೆ. ನಾನು ನಾಯಿ ಹೊಡಿಯೋಕೆ ಹೋದೆ, ನಾಯಿಗೆಲ್ಲ ಹೊಡಿಬಾರ್ದು ಅಂತ ಹೇಳಿದ್ರು. ಸೊ ಹೀಗೆಲ್ಲ ಆಗುತ್ತೆ. ಅದು ಕೆಲವು ಸಲ ನೀವು ಯೋಚನೆ ಮಾಡದೇ ಇರುವಂಥ ಆಗುತ್ತೆ, ಅದು ಅನುಭವಿಸ್ಬೇಕಷ್ಟೆ. ಮುಂದಿನ ಸಲ ಹುಷಾರಾಗಿರಬೇಕು. ಸರ್, ಇವಾಗಿನ ಟ್ರಾವೆಲ್ ಜನರೇಷನ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಹೊರದೇಶಕ್ಕೆ ಅಥವಾ ಯಾವುದೇ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಜೊತೆ ಈ ಗ್ಯಾಜೆಟ್ಗಳನ್ನು ತಗೊಂಡು ಹೋಗುವಂಥದ್ದು ಸಾಮಾನ್ಯ ಆಗಿಬಿಟ್ಟಿದೆ. ಸೊ ಅದು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿರ್ಬೋದು, ವ್ಲಾಗ್ಸ್ ಮಾಡೋದಕ್ಕಾಗಿರ್ಬೋದು, ಸೊ ಕ್ಯಾರಿ ಮಾಡೇ ಮಾಡ್ತಾರೆ. ನೀವು ಯಾವ ಥರ ಗ್ಯಾಡ್ಜೆಟ್ಸನ್ನು ಯಾವ ಥರದ ಗ್ಯಾಡ್ಜೆಟ್ಸನ್ನು? ನಂದು ಇರೋದು ನೋಡಿ, ಒಂದೇ ಒಂದು ಗ್ಯಾಡ್ಜೆಟ್, ಇದೊಂದೇ, ಇನ್ನೇನಿಲ್ಲ, ಎಲ್ಲ ಇದರಲ್ಲಿದೆ. ಹುಷಾರಾಗಿ ಇಟ್ಕೊತೀನಿ, ಕತ್ತಿಗೆ ನೇತು ಹಾಕ್ಕೊಂಡ್ಬಿಡ್ತೀನಿ, ಸೊ ದಟ್ ಯಾರು ಎತ್ಕೊಂಡು ಹೋಗಬಾರ್ದು ಅಂತ. ಇದೊಂದಿದ್ರೆ ಸಾಕು. ಬೇಕಾದ ಇದರಲ್ಲಿ ಒಂದು ಫೋನ್, ಈಗಿನ ಮೊಬೈಲ್ ಫೋನ್ಗಳು ಎಲ್ಲ ಸಿಗುತ್ತೆ, ಬೇರೆ ಏನೂ ಬೇಡ. ನಾ ಪ್ರತಿ ಸಲ ಟ್ರಾವೆಲ್ ಹೋದಾಗ ಇದರಲ್ಲಿ ಡಿಕ್ಟೇಷನ್ ಕೊಟ್ಬಿಟ್ಟು, ಅವತ್ತು ನೋಡಿದ್ದ ಜಾಗ ಏನೇನು ನೋಡಿದೆ ಡಿಕ್ಟೇಷನ್ ಕೊಟ್ಬಿಡ್ತೀನಿ. ಅಂದರೆ ತಿರ್ಗಾ ಗೊತ್ತಾಗೋಗೆ ನೋಟ್ಸ್ ಗಿಟ್ಸ್ ಬರ್ಕೊಳ್ಳೋದಿವಿ ಎಲ್ಲ ಇದರಲ್ಲೇ ಇರುತ್ತೆ. ವಾಪಸ್ ಬಂದು ಇದನ್ನು ನೋಡ್ಕೊಂಡು ಕೇಳಿಕೊಂಡು ಬರ್ಕೋತೀನಿ. ಸೊ ಎಲ್ಲ ಕಡೆ ಇವಾಗ ನೆಟ್ವರ್ಕ್ ಅನ್ನೋದು ಸಿಗೋದು ಕಷ್ಟ ನೀವು ಟ್ರಾವೆಲ್ ಮಾಡಿದ್ರೆ. ಅಯ್ಯೋ, ಇಂಡಿಯಾದಿಂದ ಬೇಕಾದ್ರೆ ಸಿಗುತ್ತೆ. ಈಗ ಮೊಬೈಲ್ ಕಂಪನಿಗಳು 2,000 ರೂಪಾಯಿ ಕೊಟ್ಟರೆ 1 ತಿಂಗಳ ತನಕ ಸಿಗುತ್ತೆ. ಬೇರೆ ಊರಲ್ಲಿ ಸಿಮ್ ಕಾರ್ಡ್ ಎಷ್ಟು ಚೆನ್ನಾಗಿ ಸಿಗೋದು ಗೊತ್ತಾ? ಇರಾನಲ್ಲಿ 40 ರೂಪಾಯಿ ಕೊಟ್ಟರೆ ಅದೆಷ್ಟು 2 GB 3 GB ಸಿಮ್ ಕಾರ್ಡ್ 40 ರೂಪಾಯಿ ಅಷ್ಟೇ. ಹೊರಗಿನ ದೇಶದಲ್ಲಿ ಸಿಮ್ ಕಾರ್ಡ್ ಭಾಳ ಈಸಿ, ಇಲ್ಲಿ ಥರ ಕಷ್ಟನೇ ಇಲ್ಲ. KYC ಏನಿಲ್ಲ, ಸೀದಾ ಹೋಗಿದ ತಕ್ಷಣ ಏರ್ಪೋರ್ಟಲ್ಲೇ ಕೊಟ್ಬಿಡ್ತಾರೆ ಸಿಮ್ ಕಾರ್ಡ್. ಬಟ್ ಅದಕ್ಕೆ ಯಾವ ಥರ ರೂಲ್ಸ್ ಏನೂ ಇಲ್ವಾ? ಏನು ಸಬ್ಮಿಟ್ ಮಾಡಬೇಕು? ಏನೇನಿಲ್ಲ, ಏನು ಸುಮ್ಮನೆ ಹಾಗೆ ಹೋಗೋದು, ಅಂಗಡಿಗೆ ಹೋದಾಗ ತೊಗೊಂಡು ಹೋಗೋದು, ಹಾಕೊಳ್ಳೋದು, ನಡೀತಾ ಇರೋದು ಅಷ್ಟೇ. ಈಗ ಒಬ್ಬ ಪ್ರವಾಸಿಗನಾಗಿ, ಈಗ ಪ್ರವಾಸಿ ಲೇಖಕನಾಗಿ ಅನುಭವ ಆಯಿತು, ಒಬ್ಬ ಪ್ರವಾಸಿಗನಾಗಿ ಯಾವ ಥರ ಪ್ರಿಪರೇಷನ್ನ ಮಾಡ್ಕೋಬೇಕು? ಒಂದು ಪ್ರಯಾಣವನ್ನು ಮಾಡಬೇಕಿದ್ರೆ ಯಾವ ಥರದ ಒಂದು ಪ್ಲಾನಿಂಗ್ ಇರಬೇಕು ಓವರಾಲ್ ಆಗಿ ಹೇಳೋದಾದ್ರೆ? ಒಂದು, ಆರೋಗ್ಯ ಭಾಳ ಚೆನ್ನಾಗಿ ಕಾಪಾಡ್ಕೋಬೇಕು. ಆರೋಗ್ಯದ ಬಗ್ಗೆ ತುಂಬ, ಅಂದರೆ ಹೊರಗಡೆ ದೇಶದಲ್ಲಿ ನಾವೇನು ಊಟ ಮಾಡ್ತೀವಿ, ಏನು ತಿಂಡಿ ತಿಂತೀವಿ, ಅದರ ಬಗ್ಗೆ ತುಂಬ ಇದಿರಬೇಕು. ಎರಡನೇದು, ಹಣದ ಬಗ್ಗೆ ನೀವೇನು ಕ್ಯಾರಿ ಮಾಡ್ತಿದ್ದೀರಾ, ನಿಮ್ಮ ಲಗೇಜ್ ಆಗಲಿ ಹಣ ಆಗಲಿ, ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮೂರನೇದು, ನಿಮ್ಮ ಪಾಸ್ಪೋರ್ಟ್ ಮತ್ತು ವೀಸಾ. ವೀಸಾ ಏನಾದರೂ ಹೋಗ್ಬಿಟ್ಟು ಸಿಕ್ಬಿಟ್ಟು ತುಂಬ ಕಷ್ಟ ಆಗೋಗುತ್ತೆ. ಅದನ್ನೇ ನಾನು ಹೇಳಿದ್ದೆ, ಪುಸ್ತಕ ಶುರು ಮಾಡಿದ್ದೆ ಅದಕ್ಕೋಸ್ಕರ. ಪಾಸ್ಪೋರ್ಟ್ ಬಗ್ಗೆ ಮಾತ್ರ ಭಾಳ ಎಚ್ಚರಿಕೆಯಿಂದ ಇರಬೇಕು. ವೀಸಾ ಆದರೂ ಈ ವೀಸಾ ಸಿಗುತ್ತೆ, ಪಾಸ್ಪೋರ್ಟ್ ಭಾಳ ಹುಷಾರಾಗಿರಬೇಕು.
ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಹೊರಗಡೆ ನೋಡೋ ಒಂದು ಇದರಲ್ಲಿ ಉತ್ಸಾಹದಲ್ಲಿ ಮೈ ಮರಿಬಾರ್ದು. ನಾವು ಮೈ ಮರೆತು ಬಿಡ್ತೀವಿ. ಇಲ್ಲಿ ಏನೂ ಆಗೋಲ್ಲ ಅನ್ಕೋತೀವಿ. ನಮ್ಮ ದೇಶದಿಂದ ಹೊರಗಡೆ ಹೋಗಿದ ತಕ್ಷಣ ಅನಾನಿಮಿಟಿ ಬಂದುಬಿಡುತ್ತೆ. ನಮಗೆ ಏನೂ ಆಗಲ್ಲ, ನಮಗೆ ಸೇಫ್ ಅಂತ ಅನ್ಕೋತೀವಿ. ಆ ಥರ ಯಾವತ್ತೂ ಎಚ್ಚರ ತಪ್ಪಬಾರ್ದು ಅಷ್ಟೇ. ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ, ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕ್ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದಿದ್ದೀರಿ. ಸಾಕಷ್ಟು ಜೀವನದ ಅನುಭವಗಳನ್ನು, ಪ್ರವಾಸಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಸೊ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ರಿಗೂ, ಎಲ್ಲ ವೀಕ್ಷಕರು ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಟಾಕ್ಸ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.